ನೀವು ಹಿಂದಕ್ಕೆ ಎಳೆದಾಗ ಯಾರಾದರೂ ಇದ್ದಕ್ಕಿದ್ದಂತೆ ನಿಮ್ಮನ್ನು ಏಕೆ ಕಾಣೆಯಾಗುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಒಂದು ನಿಮಿಷ. ನೀವು ಅಲ್ಲಿದ್ದೀರಿ, ಲಭ್ಯವಿದ್ದೀರಿ ಮತ್ತು ಅವರು ನಿಮ್ಮನ್ನು ಒಂದು ಆಯ್ಕೆಯಂತೆ ಪರಿಗಣಿಸುತ್ತಿದ್ದಾರೆ. ನೀವು ನಿಜವಾಗಿಯೂ ಪರವಾಗಿಲ್ಲ ಹಾಗೆ. ನಂತರ ನೀವು ಅವರಿಗೆ ಜಾಗವನ್ನು ನೀಡಿದ ಕ್ಷಣ, ಉತ್ಕರ್ಷ, ಅವರು ನಿಮ್ಮ ಗಮನವನ್ನು ಹಂಬಲಿಸಲು ಪ್ರಾರಂಭಿಸುತ್ತಾರೆ. ಅದು ಏಕೆ? ಸ್ಕ್ರಿಪ್ಟ್ ಅನ್ನು ತಿರುಗಿಸುವ ಮತ್ತು ಅವರು ಕಳೆದುಕೊಂಡದ್ದನ್ನು ಯಾರಾದರೂ ಅರಿತುಕೊಳ್ಳುವ ರಹಸ್ಯವೇನು? ಇಲ್ಲಿದೆ ಕಟು ಸತ್ಯ. ಇದು ಸಣ್ಣ ಅಥವಾ ಆಟವಾಡುವ ಬಗ್ಗೆ ಅಲ್ಲ. ಇದು ನಿಮ್ಮನ್ನು ಮಾಸ್ಟರಿಂಗ್ ಮಾಡುವುದು, ದೂರವನ್ನು ಅಳವಡಿಸಿಕೊಳ್ಳುವುದು ಮತ್ತು ನೀವು ಇಲ್ಲದೆ ಜೀವನವನ್ನು ಅನುಭವಿಸಲು ಅವರಿಗೆ ಅವಕಾಶ ಮಾಡಿಕೊಡುವುದು. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ 7 ಕ್ರೂರ ಪ್ರಾಮಾಣಿಕ ಕಾರಣಗಳನ್ನು ನೀಡುತ್ತಿದ್ದೇನೆ ಏಕೆ ದೂರ ಸರಿಯುವುದು ಅವರನ್ನು ಹಿಂದಕ್ಕೆ ಓಡುವಂತೆ ಮಾಡುತ್ತದೆ. ಮತ್ತು ನಾವು ಎಲ್ಲವನ್ನೂ ಒಡೆಯಲು ಸ್ಟೋಯಿಕ್ ಬುದ್ಧಿವಂತಿಕೆಯನ್ನು ಬಳಸುತ್ತಿದ್ದೇವೆ. ಸಿದ್ಧರಾಗಿ, ಏಕೆಂದರೆ ಇದು ನೀವು ಸಂಬಂಧಗಳನ್ನು ನೋಡುವ ರೀತಿಯನ್ನು ಬದಲಾಯಿಸುತ್ತದೆ ಮತ್ತು ಹೆಚ್ಚು ಮುಖ್ಯವಾಗಿ ನೀವು ನಿಮ್ಮನ್ನು ಹೇಗೆ ನೋಡುತ್ತೀರಿ. ಸರಿ, ನಾವು ಅದರೊಳಗೆ ಧುಮುಕೋಣ. ನಾವು ಪ್ರಾರಂಭಿಸುವ ಮೊದಲು ನೀವು ಶಕ್ತಿಯುತವಾದದ್ದನ್ನು ಅರ್ಥಮಾಡಿಕೊಳ್ಳಬೇಕು. ಈ ವಿಡಿಯೋ ಕೇವಲ ಅವರ ಬಗ್ಗೆ ಅಲ್ಲ. ಇದು ನಿಮ್ಮ ಬಗ್ಗೆ. ನಿಮ್ಮ ಸಂಬಂಧಗಳ ಮೇಲೆ ನೀವು ಯೋಚಿಸುವುದಕ್ಕಿಂತ ಹೆಚ್ಚಿನ ನಿಯಂತ್ರಣವನ್ನು ನೀವು ಹೊಂದಿದ್ದೀರಿ. ನೀವು ದೂರವಾದ ನಂತರ ಯಾರಾದರೂ ನಿಮ್ಮ ಬಳಿಗೆ ತೆವಳುತ್ತಾ ಬರುತ್ತಾರೆ ಎಂದು ಕಾಯುವುದು ಮಾತ್ರವಲ್ಲ. ಇದು ನಿಮ್ಮ ಜೀವನದ ನಿಯಂತ್ರಣವನ್ನು ತೆಗೆದುಕೊಳ್ಳುವುದು, ನಿಮ್ಮ ನಿರ್ಧಾರಗಳನ್ನು ಹೊಂದುವುದು ಮತ್ತು ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವುದು. ಅವರ ಗಮನ ಸೆಳೆಯಲು ನೀವು ಹಿಂದೆ ಸರಿಯುತ್ತಿಲ್ಲ. ನೀವು ಬೆಳೆಯಲು ಹಿಂದೆ ಸರಿಯುತ್ತಿದ್ದೀರಿ. ವಿಕಸನಗೊಳ್ಳಲು ನಿಮಗೆ ಅರ್ಹವಾದ ಗೌರವ ಮತ್ತು ಸಮಯವನ್ನು ನೀಡುವುದು. ಈಗ ನೀವು ನೋಡುತ್ತಿರುವ ಕೆಲವರು ಹತಾಶೆ ಅನುಭವಿಸುತ್ತಿರಬಹುದು ಎಂದು ನನಗೆ ತಿಳಿದಿದೆ. ನೀವು ಬಹಳ ಸಮಯದಿಂದ ಹೆಚ್ಚು ನೀಡಿದ್ದೀರಿ. ಬಹುಶಃ ನೀವು ಯಾವಾಗಲೂ ತಲುಪುವವರಾಗಿರುತ್ತೀರಿ, ಯಾವಾಗಲೂ ಪ್ರಯತ್ನದಲ್ಲಿರುತ್ತೀರಿ, ಯಾವಾಗಲೂ ವಿಷಯಗಳನ್ನು ಸರಿಯಾಗಿ ಮಾಡುವವರಾಗಿರುತ್ತೀರಿ. ಆದರೆ ನಾನು ಇದನ್ನು ನಿಮಗೆ ಹೊಡೆಯುತ್ತೇನೆ. ಪ್ರತಿ ಬಾರಿಯೂ ನಿಮ್ಮನ್ನು ಪ್ರಶಂಸಿಸದ ವ್ಯಕ್ತಿಯನ್ನು ನೀವು ಬೆನ್ನಟ್ಟಿದಾಗ, ಇಂದು ನಿಲ್ಲುವ ನಿಮ್ಮ ತುಂಡನ್ನು ನೀವು ಕಳೆದುಕೊಳ್ಳುತ್ತೀರಿ. ಈ ವಿಡಿಯೋದ ಅಂತ್ಯದ ವೇಳೆಗೆ ಅವರಿಗೆ ಜಾಗವನ್ನು ನೀಡುವುದು ಏಕೆ ಕೆಲಸ ಮಾಡುತ್ತದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಲು ಹೋಗುವುದಿಲ್ಲ. ನೀವು ಹಿಂದೆಂದಿಗಿಂತಲೂ ಬಲಶಾಲಿ, ಹೆಚ್ಚು ಆತ್ಮವಿಶ್ವಾಸ ಮತ್ತು ಹೆಚ್ಚು ಶಕ್ತಿಯುತವಾದ ಭಾವನೆಯನ್ನು ನೀಡುವ ರೀತಿಯಲ್ಲಿ ಅದನ್ನು ಹೇಗೆ ಮಾಡಬೇಕೆಂದು ನೀವು ನಿಖರವಾಗಿ ತಿಳಿಯುವಿರಿ. ಸ್ಟೋಯಿಸಿಸಂನ ವಿಷಯ ಇಲ್ಲಿದೆ. ಇದು ನಿಮ್ಮ ಭಾವನೆಗಳನ್ನು ನಿರ್ಲಕ್ಷಿಸುವುದು ಅಥವಾ ನೀವು ಕಾಳಜಿ ವಹಿಸುವುದಿಲ್ಲ ಎಂದು ನಟಿಸುವುದು ಅಲ್ಲ. ಬೇರೊಬ್ಬರು ಹೇಗೆ ಭಾವಿಸುತ್ತಾರೆ ಅಥವಾ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ ಎಂದು ಅರಿತುಕೊಳ್ಳುವುದು. ಅವರು ನಿಮ್ಮ ಮೌಲ್ಯವನ್ನು ಈಗಿನಿಂದಲೇ ನೋಡುತ್ತಾರೆಯೇ ಎಂಬುದನ್ನು ನೀವು ನಿಯಂತ್ರಿಸಲಾಗುವುದಿಲ್ಲ. ಆದರೆ ನಿಮ್ಮ ಶಕ್ತಿಯನ್ನು ನೀವು ಯಾರಿಗಾದರೂ ನೀಡುತ್ತೀರಿ ಎಂಬುದನ್ನು ನೀವು ನಿಯಂತ್ರಿಸಬಹುದು. ಮತ್ತು ನೀವು ಹಿಂದೆಗೆದುಕೊಂಡಾಗ, ಅವುಗಳ ಬದಲಿಗೆ ಆ ಶಕ್ತಿಯನ್ನು ನಿಮ್ಮ ಮೇಲೆ ಕೇಂದ್ರೀಕರಿಸಿದಾಗ ಅದ್ಭುತವಾದ ಏನಾದರೂ ಸಂಭವಿಸುತ್ತದೆ. ಅವರು ಏನನ್ನು ಕಳೆದುಕೊಂಡಿದ್ದಾರೆ ಎಂಬುದನ್ನು ಅವರು ಅರಿತುಕೊಳ್ಳಲು ಪ್ರಾರಂಭಿಸುತ್ತಾರೆ, ಏಕೆಂದರೆ ನಿಮ್ಮ ಕ್ರಿಯೆಗಳ ಮೂಲಕ ನೀವು ಅವರಿಗೆ ತೋರಿಸುತ್ತಿರುವಿರಿ, ಏಕೆಂದರೆ ನೀವು ಸಂಪೂರ್ಣ ಅನುಭವಿಸಲು ಅವರ ಮೌಲ್ಯೀಕರಣದ ಅಗತ್ಯವಿಲ್ಲ. ಹಾಗಾದರೆ ನಿಮ್ಮ ಅಧಿಕಾರಕ್ಕೆ ಕಾಲಿಡಲು ನೀವು ಸಿದ್ಧರಿದ್ದೀರಾ? ಏಕೆ ಎಂಬ 7 ಕಾರಣಗಳಿಗೆ ಹೋಗೋಣ. ನೀವು ಅವರಿಗೆ ದೂರವನ್ನು ನೀಡಿದ ನಂತರ ಅವರು ಓಡಿಹೋಗುತ್ತಾರೆ. ನಿಮ್ಮ ಬೆಳವಣಿಗೆಯ ಆಘಾತಕ್ಕೆ ಒಂದು ಕಾರಣ. ಸಂಬಂಧಗಳು, ಸ್ನೇಹ ಅಥವಾ ಕುಟುಂಬದ ಡೈನಾಮಿಕ್ಸ್ನಲ್ಲಿ ಜನರು ಏಕೆ ತುಂಬಾ ಆರಾಮದಾಯಕವಾಗುತ್ತಾರೆ ಎಂದು ನಿಮಗೆ ತಿಳಿದಿದೆ. ಏಕೆಂದರೆ ಅವರು ನಿಮ್ಮೆಲ್ಲರನ್ನೂ ಕಂಡುಕೊಂಡಿದ್ದಾರೆ ಎಂದು ಅವರು ಭಾವಿಸುತ್ತಾರೆ. ನೀವು ಯಾವಾಗಲೂ ಒಂದೇ ರೀತಿ ಇರುತ್ತೀರಿ, ಯಾವಾಗಲೂ ಲಭ್ಯವಿರುತ್ತೀರಿ, ಅವರ ಅಗತ್ಯಗಳನ್ನು ಪೂರೈಸಲು ಯಾವಾಗಲೂ ಇರುತ್ತೀರಿ ಎಂದು ಅವರು ಭಾವಿಸುತ್ತಾರೆ. ಮತ್ತು ಅದಕ್ಕಾಗಿಯೇ ನೀವು ಹಿಂದೆ ಸರಿದಾಗ, ನಿಮ್ಮ ಮೇಲೆ ಕೆಲಸ ಮಾಡಲು ನೀವು ಆ ಸಮಯವನ್ನು ತೆಗೆದುಕೊಂಡಾಗ ಅದು ಅವರನ್ನು ಸಂಪೂರ್ಣವಾಗಿ ಎಸೆಯುತ್ತದೆ. ರಗ್ಗು ಅವರ ಕೆಳಗಿನಿಂದ ಹೊರತೆಗೆದಂತಿದೆ. ಮತ್ತು ಅವರಿಗೆ ಏನು ನಡೆಯುತ್ತಿದೆ ಎಂದು ತಿಳಿದಿಲ್ಲ. ನಾನು ನಿಮಗೆ ಚಿತ್ರ ಬಿಡಿಸುತ್ತೇನೆ. ಇದನ್ನು ತಿಂಗಳುಗಳು ಅಥವಾ ವರ್ಷಗಳವರೆಗೆ ಕಲ್ಪಿಸಿಕೊಳ್ಳಿ. ನೀವು ವಿಶ್ವಾಸಾರ್ಹ ವ್ಯಕ್ತಿಯಾಗಿದ್ದೀರಿ. ನೀವು ಯಾವಾಗಲೂ ಚೆಕ್ ಇನ್ ಮಾಡುವ ವ್ಯಕ್ತಿ, ಯಾವಾಗಲೂ ಯೋಜನೆಗಳನ್ನು ಮಾಡುವವರು, ಅವರಿಗೆ ಏನಾದರೂ ಅಗತ್ಯವಿದ್ದಾಗ ಯಾವಾಗಲೂ ಇರುತ್ತಾರೆ. ನಂತರ ಒಂದು ದಿನ ನೀವು ನಿಲ್ಲಿಸಿ.
ನೀವು ಸಂದೇಶ ಕಳುಹಿಸುವುದನ್ನು ನಿಲ್ಲಿಸುತ್ತೀರಿ, ನೀವು ಕರೆ ಮಾಡುವುದನ್ನು ನಿಲ್ಲಿಸುತ್ತೀರಿ ಮತ್ತು ಅವರನ್ನು ಬೆನ್ನಟ್ಟುವ ಬದಲು ನೀವು ನಿಮ್ಮ ಗುರಿಗಳನ್ನು ಬೆನ್ನಟ್ಟುತ್ತಿದ್ದೀರಿ. ನೀವು ಜಿಮ್ಗೆ ಹೋಗುತ್ತಿದ್ದೀರಿ, ನಿಮ್ಮ ವೃತ್ತಿಜೀವನವನ್ನು ಹೆಚ್ಚಿಸುತ್ತಿದ್ದೀರಿ, ನಿಮ್ಮನ್ನು ಗೌರವಿಸುವ ಜನರೊಂದಿಗೆ ಸಮಯ ಕಳೆಯುತ್ತಿದ್ದೀರಿ. ಮುಂದೆ ಏನಾಗುತ್ತದೆ ಎಂದು ನೀವು ಯೋಚಿಸುತ್ತೀರಿ. ಅವರು ಚಡಪಡಿಸುತ್ತಾರೆ. ಅವರು ಬರುವುದನ್ನು ನೋಡಲಿಲ್ಲ, ಅವರು ನಿಮ್ಮನ್ನು ತಿಳಿದಿದ್ದಾರೆ ಎಂದು ಅವರು ಭಾವಿಸಿದರು. ಆದರೆ ಈಗ ನೀವು ಅವರು ಗುರುತಿಸದ ವ್ಯಕ್ತಿಯಾಗಿದ್ದೀರಿ. ಇಲ್ಲಿದೆ ರಹಸ್ಯ. ಜನರು ಬದಲಾವಣೆಗೆ ಭಯಪಡುತ್ತಾರೆ, ವಿಶೇಷವಾಗಿ ಆ ಬದಲಾವಣೆಯು ಅವರು ಕಡಿಮೆ ಅಂದಾಜು ಮಾಡಿದ ವ್ಯಕ್ತಿಯಿಂದ ಬಂದಾಗ. ನೀವು ಅವರಿಲ್ಲದೆ ಬೆಳೆದಾಗ ಅದು ಎಲ್ಲವನ್ನೂ ಪ್ರಶ್ನಿಸುವಂತೆ ಮಾಡುತ್ತದೆ. ಅವರು ಯೋಚಿಸಲು ಪ್ರಾರಂಭಿಸುತ್ತಾರೆ. ಒಂದು ನಿಮಿಷ ನಿರೀಕ್ಷಿಸಿ. ನಾನು ಅವರನ್ನು ತಪ್ಪಾಗಿ ನಿರ್ಣಯಿಸಿದೆ? ನಾನು ಏನನ್ನಾದರೂ ಕಳೆದುಕೊಂಡಿದ್ದೇನೆ? ಮತ್ತು ಆ ಆಘಾತವು ಅವರು ಸಿದ್ಧವಾಗಿಲ್ಲದ ಎಚ್ಚರಿಕೆಯ ಕರೆಯಂತೆ. ಅವರು ನಿಮ್ಮ ಬಗ್ಗೆ ಬೇರೆ ಏನೂ ತಪ್ಪು ಮಾಡಿದ್ದಾರೆ ಎಂದು ಅವರು ಆಶ್ಚರ್ಯಪಡಲು ಪ್ರಾರಂಭಿಸುತ್ತಾರೆ ಮತ್ತು ಆ ಕುತೂಹಲವು ನಿಮ್ಮ ಗಮನವನ್ನು ಇನ್ನಷ್ಟು ಹಂಬಲಿಸುತ್ತದೆ. ಆದರೆ ಇದನ್ನು ಶುಗರ್ ಕೋಟ್ ಮಾಡುವುದು ಬೇಡ. ನೀವು ಅವರಿಗಾಗಿ ಬೆಳೆಯುತ್ತಿಲ್ಲ, ನೀವೇ ಅದನ್ನು ಮಾಡುತ್ತಿದ್ದೀರಿ. ಮತ್ತು ಇದು ಅತಿದೊಡ್ಡ ತಿರುವು. ಇತರರು ತಪ್ಪು ಎಂದು ಸಾಬೀತುಪಡಿಸುವುದರ ಬಗ್ಗೆ ವೈಯಕ್ತಿಕ ಬೆಳವಣಿಗೆಯನ್ನು ಯೋಚಿಸುವ ಜನರು ಸಾಮಾನ್ಯವಾಗಿ ತಪ್ಪು ಮಾಡುತ್ತಾರೆ. ಇದು ಅಲ್ಲ, ಇದು ನಿಮಗಾಗಿ ನಿಮ್ಮ ಅತ್ಯುತ್ತಮ ಆವೃತ್ತಿಯಾಗುವುದರ ಬಗ್ಗೆ. ನಿಮ್ಮ ಗುರಿಗಳು, ನಿಮ್ಮ ಮಹತ್ವಾಕಾಂಕ್ಷೆಗಳು ಮತ್ತು ನಿಮ್ಮ ವೈಯಕ್ತಿಕ ಬೆಳವಣಿಗೆಯ ಮೇಲೆ ನೀವು ಹೆಚ್ಚು ಗಮನಹರಿಸುತ್ತೀರಿ. ನಿಮ್ಮ ರೂಪಾಂತರವು ಸ್ವತಃ ತಾನೇ ಮಾತನಾಡುತ್ತದೆ. ಮತ್ತು ಮುಂದೆ ಏನಾಗುತ್ತದೆ ಎಂಬುದು ಇಲ್ಲಿದೆ. ಅವರು ವೀಕ್ಷಿಸಲು ಪ್ರಾರಂಭಿಸುತ್ತಾರೆ. ಇದು ಮಾನವ ಸ್ವಭಾವ. ನಿಮ್ಮನ್ನು ಗೌರವಿಸದ ಜನರು ಸುಪ್ತವಾಗಲು ಪ್ರಾರಂಭಿಸುತ್ತಾರೆ. ಏನು ಬದಲಾಗಿದೆ ಎಂಬ ಕುತೂಹಲದಿಂದ ಅವರು ನಿಮ್ಮ ಹೊಳಪನ್ನು ನೋಡುತ್ತಾರೆ ಮತ್ತು ಅವರು ತಪ್ಪಿಸಿಕೊಂಡಿದ್ದಾರೆ ಎಂದು ಅರ್ಥಮಾಡಿಕೊಳ್ಳುತ್ತಾರೆ. ಆದರೆ ಅಷ್ಟು ಹೊತ್ತಿಗಾಗಲೇ ತಡವಾಗಿದೆ. ನೀವು ಈಗಾಗಲೇ ಅಭಿವೃದ್ಧಿ ಹೊಂದುತ್ತಿರುವಿರಿ. ಗಮನಹರಿಸಲು ನಿಮ್ಮ ಜೀವನದ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿ ಮತ್ತು ಅದರಲ್ಲಿ ಪೂರ್ಣವಾಗಿ ಧುಮುಕಿಕೊಳ್ಳಿ. ಅದು ನಿಮ್ಮ ಫಿಟ್ನೆಸ್, ವೃತ್ತಿ ಅಥವಾ ವೈಯಕ್ತಿಕ ಹವ್ಯಾಸಗಳಾಗಿರಲಿ, ಅದನ್ನು ನಿಮ್ಮ ಆದ್ಯತೆಯಾಗಿ ಮಾಡಿ. ಅವರಿಗೆ ಏನನ್ನು ಸಾಬೀತುಪಡಿಸಲು ಇದನ್ನು ಮಾಡಬೇಡಿ. ನಿಮ್ಮ ಅತ್ಯುತ್ತಮ ಜೀವನವನ್ನು ನಡೆಸಲು ನೀವು ಅರ್ಹರಾಗಿರುವುದರಿಂದ ಅದನ್ನು ಮಾಡಿ. ಮತ್ತು ನನ್ನನ್ನು ನಂಬಿರಿ, ನೀವು ಎಷ್ಟು ಬೆಳೆದಿದ್ದೀರಿ ಎಂದು ಅವರು ನೋಡಿದಾಗ ಅವರು ನಿಮ್ಮನ್ನು ನಿರ್ಲಕ್ಷಿಸಲು ಸಾಧ್ಯವಾಗುವುದಿಲ್ಲ, ಆದರೆ ಆ ಹೊತ್ತಿಗೆ ನೀವು ಆಗುತ್ತೀರಿ. ಆದ್ದರಿಂದ ನಿಮ್ಮ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಿ. ಅವರ ಪ್ರತಿಕ್ರಿಯೆಯು ಅಪ್ರಸ್ತುತವಾಗುತ್ತದೆ. ಸ್ವಯಂಪೂರ್ಣತೆಯ ಕಾಂತೀಯ ಎಳೆತಕ್ಕೆ ಕಾರಣ. ಸ್ವಲ್ಪ ಸಮಯದವರೆಗೆ ಸ್ವಾವಲಂಬನೆಯ ಬಗ್ಗೆ ಮಾತನಾಡೋಣ, ಏಕೆಂದರೆ ಇದು ನೀವು ಅಭಿವೃದ್ಧಿಪಡಿಸಬಹುದಾದ ಅತ್ಯಂತ ಕಡೆಗಣಿಸದ ಇನ್ನೂ ಶಕ್ತಿಯುತ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಆಯಸ್ಕಾಂತೀಯ ಸ್ವಾವಲಂಬನೆಯು ನಿಜವಾಗಿಯೂ ಎಷ್ಟು ಎಂದು ಜನರು ಸಾಮಾನ್ಯವಾಗಿ ತಿಳಿದಿರುವುದಿಲ್ಲ. ಮೌಲ್ಯೀಕರಣ, ಗಮನ ಮತ್ತು ಅನುಮೋದನೆಗಾಗಿ ಅನೇಕರು ಇತರರನ್ನು ಅವಲಂಬಿಸಿರುವ ಜಗತ್ತಿನಲ್ಲಿ ನಿಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲುವುದು ನಿಮ್ಮನ್ನು ಬೃಹತ್ ರೀತಿಯಲ್ಲಿ ಪ್ರತ್ಯೇಕಿಸುತ್ತದೆ. ಹೆಚ್ಚಿನ ಜನರು ತಮ್ಮನ್ನು ತಾವು ಮುಖ್ಯವೆಂದು ಹೇಳಲು ಯಾರಾದರೂ ನಿರಂತರವಾಗಿ ಹುಡುಕುತ್ತಿದ್ದಾರೆ. ಆದರೆ ನೀವು ಅದು ಅಗತ್ಯವಿಲ್ಲದ ವ್ಯಕ್ತಿಯಾಗಿರುವಾಗ, ತಮ್ಮದೇ ಆದ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವಾಗ, ಅದು ಜನರನ್ನು ನಿಲ್ಲಿಸಿ ಗಮನ ಸೆಳೆಯುವಂತೆ ಮಾಡುತ್ತದೆ. ನೀವು ಪ್ರಕೃತಿಯ ಶಕ್ತಿಯಾಗುತ್ತೀರಿ. ಸಂಪೂರ್ಣತೆಯನ್ನು ಅನುಭವಿಸಲು ಯಾರ ಅನುಮೋದನೆಯ ಅಗತ್ಯವಿಲ್ಲ. ಈಗ ಸ್ವಾವಲಂಬನೆಯು ಜನರನ್ನು ಮುಚ್ಚುವುದು ಅಥವಾ ನೀವು ಕಾಳಜಿ ವಹಿಸುವುದಿಲ್ಲ ಎಂದು ನಟಿಸುವುದು ಅಲ್ಲ. ಇದು ನಿಮ್ಮ ಮೌಲ್ಯವನ್ನು ತಿಳಿದುಕೊಳ್ಳುವುದು ಮತ್ತು ಅದನ್ನು ಮೌಲ್ಯೀಕರಿಸಲು ಬೇರೊಬ್ಬರು ಅಗತ್ಯವಿಲ್ಲ. ನಿಮ್ಮ ಸಂತೋಷ, ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಯಶಸ್ಸು ಬೇರೆಯವರ ಮೇಲೆ ಅವಲಂಬಿತವಾಗಿಲ್ಲದ ಹಂತವನ್ನು ನೀವು ತಲುಪಿದಾಗ ನೀವು ನಂಬಲಾಗದಷ್ಟು ಶಕ್ತಿಶಾಲಿಯಾಗುತ್ತೀರಿ. ಮತ್ತು ಇಲ್ಲಿ ಜನರು ಆಕರ್ಷಿತರಾಗುವ ವಿಷಯ ಇಲ್ಲಿದೆ. ಅವರು ಯಾರೆಂದು ತಿಳಿದಿರುವ ಮತ್ತು ನಿರಂತರವಾಗಿ ಬಾಹ್ಯ ಅನುಮೋದನೆಯನ್ನು ಪಡೆಯುವ ಅಗತ್ಯವಿಲ್ಲದ ವ್ಯಕ್ತಿಗೆ ಅವರು ಆಕರ್ಷಿತರಾಗುತ್ತಾರೆ. ಏಕೆ? ಏಕೆಂದರೆ ಹೊಂದಿಕೊಳ್ಳಲು ಪ್ರಯತ್ನಿಸುವ ಜನರ ತುಂಬಿರುವ ಜಗತ್ತಿನಲ್ಲಿ ಇದು ಅಪರೂಪ. ಒಂಟಿಯಾಗಿ ನಿಲ್ಲುವುದು ನಿಮ್ಮನ್ನು ಎದ್ದು ಕಾಣುವಂತೆ ಮಾಡುತ್ತದೆ. ನೀವು ಸ್ವಾವಲಂಬಿಯಾಗಿರುವಾಗ ನೀವು ನಕಲಿ ಮಾಡಲಾಗದ ಶಾಂತ ಆತ್ಮವಿಶ್ವಾಸವನ್ನು ಹೊರಸೂಸುತ್ತೀರಿ. ಇದು ಜೋರಾಗಿ ಅಥವಾ
ಹೆಗ್ಗಳಿಕೆ ಅಲ್ಲ, ಇದು ಪರಿಮಾಣಗಳನ್ನು ಹೇಳುವ ಆಂತರಿಕ ಶಕ್ತಿಯಾಗಿದೆ. ನೀವು ಗಮನಕ್ಕಾಗಿ ಯಾರನ್ನೂ ಬೆನ್ನಟ್ಟುತ್ತಿಲ್ಲ, ನೀವು ಮಾನ್ಯತೆಗಾಗಿ ಬೇಡಿಕೊಳ್ಳುತ್ತಿಲ್ಲ, ಮತ್ತು ನೀವು ಅರ್ಹರು ಎಂದು ಯಾರಾದರೂ ಹೇಳಲು ನೀವು ಖಂಡಿತವಾಗಿಯೂ ಕಾಯುತ್ತಿಲ್ಲ. ಮತ್ತು ಏನೋ ಊಹಿಸಿ, ಆ ಕ್ಷಣದಲ್ಲಿ ಜನರು ನಿಮ್ಮ ಗಮನವನ್ನು ಹಂಬಲಿಸಲು ಪ್ರಾರಂಭಿಸುತ್ತಾರೆ. ಅವರು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಅನುಭವಿಸುವ ಅಗತ್ಯವಿಲ್ಲ ಎಂದು ಅವರು ಅರಿತುಕೊಂಡಾಗ ಅವರು ಏಕೆ ಎಂದು ಆಶ್ಚರ್ಯಪಡುತ್ತಾರೆ. ನಾನೋ ಇಲ್ಲದೆ ಅವರು ಹೇಗೆ ಚೆನ್ನಾಗಿದ್ದಾರೆ ಎಂದು ಅವರು ಪ್ರಶ್ನಿಸಲು ಪ್ರಾರಂಭಿಸುತ್ತಾರೆ. ಅವರಿಗೆ ಇನ್ನು ನನ್ನ ಅನುಮೋದನೆ ಏಕೆ ಬೇಕಾಗಿಲ್ಲ. ಮತ್ತು ಆಗ ಡೈನಾಮಿಕ್ ಪಲ್ಲಟಗಳು. ಅವರು ನಿಯಂತ್ರಣದ ಭಾವನೆಯಿಂದ ಅವರು ತಮಗೆ ಬೇಕಾದುದನ್ನು ಅರಿತುಕೊಳ್ಳದ ಯಾವುದನ್ನಾದರೂ ಕಳೆದುಕೊಳ್ಳುತ್ತಿದ್ದಾರೆ ಎಂಬ ಭಾವನೆಗೆ ಹೋಗುತ್ತಾರೆ. ಇಲ್ಲಿದೆ ಸತ್ಯ, ಜನರು ತಮ್ಮ ಬಳಿ ಇಲ್ಲದಿರುವುದನ್ನು ಬಯಸುತ್ತಾರೆ, ಮತ್ತು ಅವರು ಲಘುವಾಗಿ ತೆಗೆದುಕೊಂಡ ಗಮನವನ್ನು ನೀವು ಅವರಿಗೆ ನೀಡುವುದನ್ನು ನಿಲ್ಲಿಸಿದಾಗ ಅವರು ಹೊಂದಲು ಸಾಧ್ಯವಿಲ್ಲದ ವಸ್ತುವಾಗುತ್ತೀರಿ. ಇದು ಅವರ ತಲೆಯಲ್ಲಿ ಸ್ವಿಚ್ ಫ್ಲಿಪ್ಸ್ನಂತಿದೆ. ಇದ್ದಕ್ಕಿದ್ದಂತೆ ಯಾವಾಗಲೂ ಅಲ್ಲಿಯೇ ಇರುತ್ತಿದ್ದ, ಯಾವಾಗಲೂ ಚೆಕ್ ಇನ್ ಮಾಡುವ, ಯಾವಾಗಲೂ ಅವರಿಗೆ ಮುಖ್ಯವೆಂದು ಭಾವಿಸುವ ವ್ಯಕ್ತಿ ಈಗ ಸುತ್ತಲೂ ಇಲ್ಲ, ಮತ್ತು ನೀವು ಅವರಿಗೆ ಅಗತ್ಯವಿರುವ ಬದಲು ಅವರು ನಿಮಗೆ ಅಗತ್ಯವಿರುವಂತೆ ಅವರು ಭಾವಿಸಲು ಪ್ರಾರಂಭಿಸುತ್ತಾರೆ. ಇದು ಕುಶಲತೆಯ ಬಗ್ಗೆ ಅಲ್ಲ, ಇದು ಆರೋಗ್ಯಕರ ಗಡಿಯನ್ನು ರಚಿಸುವುದು, ಅಲ್ಲಿ ನಿಮ್ಮ ಸಂತೋಷವು ನಿಮ್ಮನ್ನು ಹೊರತುಪಡಿಸಿ ಯಾರಿಗೂ ಸಂಬಂಧಿಸಿಲ್ಲ. ಮತ್ತು ಅವರು ಅದನ್ನು ನೋಡಿದಾಗ ಅವರು ನಿಮ್ಮ ಪ್ರಪಂಚದ ಭಾಗವಾಗಲು ಬಯಸುತ್ತಾರೆ. ಯೋಚಿಸಿ, ನೀವು ಯಾವಾಗಲೂ ಲಭ್ಯವಿರುವಾಗ, ಯಾವಾಗಲೂ ತಲುಪುತ್ತಿರುವಾಗ ನೀವು ನಿಮ್ಮ ಶಕ್ತಿಯನ್ನು ನೀಡುತ್ತಿದ್ದೀರಿ. ನೀವು ಅವರಿಗೆ ಹೇಳುತ್ತಿದ್ದೀರಿ, ನೀವು ನನ್ನ ಬಗ್ಗೆ ಒಳ್ಳೆಯದನ್ನು ಅನುಭವಿಸಬೇಕು, ನನ್ನ ಮೌಲ್ಯವನ್ನು ನೀವು ಮೌಲ್ಯೀಕರಿಸಬೇಕು. ಆದರೆ ನೀವು ಅದನ್ನು ಮಾಡುವುದನ್ನು ನಿಲ್ಲಿಸಿದಾಗ, ಸಂತೋಷವಾಗಿರಲು ಅವರ ಮೌಲ್ಯೀಕರಣದ ಅಗತ್ಯವಿಲ್ಲ ಎಂದು ನಿಮ್ಮ ಕ್ರಿಯೆಗಳ ಮೂಲಕ ನೀವು ಅವರಿಗೆ ತೋರಿಸಿದಾಗ, ಎಲ್ಲವೂ ಬದಲಾಗುತ್ತದೆ. ನೀವು ಇನ್ನು ಮುಂದೆ ಅವರನ್ನು ಬೆನ್ನಟ್ಟುವುದಿಲ್ಲ. ನಿಮ್ಮ ಸ್ವಂತ ಬೆಳವಣಿಗೆ, ನಿಮ್ಮ ಸ್ವಂತ ಗುರಿಗಳು ಮತ್ತು ನಿಮ್ಮ ಸ್ವಂತ ಸಂತೋಷವನ್ನು ನೀವು ಬೆನ್ನಟ್ಟುತ್ತಿದ್ದೀರಿ. ಮತ್ತು ಆ ಬದಲಾವಣೆಯು ಕಾಂತೀಯವಾಗಿದೆ. ಇದು ಜನರನ್ನು ಸೆಳೆಯುತ್ತದೆ ಏಕೆಂದರೆ ಅದನ್ನು ಎದುರಿಸೋಣ. ಪ್ರತಿಯೊಬ್ಬರೂ ತಾವು ಯಾರೆಂಬುದರ ಬಗ್ಗೆ ವಿಶ್ವಾಸ ಹೊಂದಿರುವವರ ಸುತ್ತಲೂ ಇರಲು ಬಯಸುತ್ತಾರೆ. ಆದರೆ ಇಲ್ಲಿ ನೀವು ಸ್ವಾವಲಂಬಿಯಾದಾಗ ಅದು ಇನ್ನಷ್ಟು ಆಳವಾಗುತ್ತದೆ. ನೀವು ಇನ್ನು ಮುಂದೆ ಭಾವನಾತ್ಮಕವಾಗಿ ಬೇರೊಬ್ಬರ ಮೇಲೆ ಅವಲಂಬಿತರಾಗಿಲ್ಲ. ನೀವು ಅವರ ಪ್ರತಿಯೊಂದು ಮಾತಿಗೂ ಅಂಟಿಕೊಳ್ಳುವುದಿಲ್ಲ. ಅವರು ನಿಮ್ಮನ್ನು ಯೋಗ್ಯರೆಂದು ಭಾವಿಸಲು ಕಾಯುತ್ತಿದ್ದಾರೆ. ನಿಮ್ಮ ಕಾರ್ಯಗಳ ಮೂಲಕ, ನಿಮ್ಮ ಸಾಧನೆಗಳ ಮೂಲಕ, ಯಾರ ನಿರಂತರ ಅನುಮೋದನೆಯ ಅಗತ್ಯವಿಲ್ಲದೆ ನಿಮ್ಮ ಸಾಮರ್ಥ್ಯದ ಮೂಲಕ ನಿಮ್ಮ ಸ್ವಂತ ಮೌಲ್ಯದ ಅರ್ಥವನ್ನು ನೀವು ರಚಿಸುತ್ತಿದ್ದೀರಿ. ಮತ್ತು ಅದು ಆಟದ ಬದಲಾವಣೆಯಾಗಿದೆ. ನೀವು ಅವರ ಅಗತ್ಯವನ್ನು ನಿಲ್ಲಿಸಿದ ಕ್ಷಣದಂತೆ ಅವರು ನಿಮ್ಮ ಅಗತ್ಯವನ್ನು ಪ್ರಾರಂಭಿಸುತ್ತಾರೆ. ಏಕೆ? ಏಕೆಂದರೆ ನೀವು ಸಂತೋಷವಾಗಿರುತ್ತೀರಿ, ಪೂರೈಸಿದ್ದೀರಿ ಮತ್ತು ಅವರಿಲ್ಲದೆ ಮುಂದುವರಿಯುತ್ತೀರಿ ಎಂದು ಅವರು ನೋಡುತ್ತಾರೆ. ಮತ್ತು ಅದು ಅವರನ್ನು ಹೆದರಿಸುತ್ತದೆ. ಅವರು ನಿಮ್ಮನ್ನು ಲಘುವಾಗಿ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಅವರಿಗೆ ಅರಿವಾಗುತ್ತದೆ. ಮತ್ತು ಈಗ ಅವರು ಹೊರಗೆ ನೋಡುತ್ತಿದ್ದಾರೆ. ಅವರಿಲ್ಲದೆ ನೀವು ಎಲ್ಲವನ್ನೂ ಹೇಗೆ ಮಾಡುತ್ತಿದ್ದೀರಿ ಎಂದು ಆಶ್ಚರ್ಯಪಡುತ್ತಿದ್ದಾರೆ. ಸ್ವಯಂಪೂರ್ಣತೆಯು ನಿಮ್ಮ ಭಾವನಾತ್ಮಕ ಶಕ್ತಿಯನ್ನು ಹೇಗೆ ರಕ್ಷಿಸಿಕೊಳ್ಳಬೇಕೆಂದು ಸಹ ನಿಮಗೆ ಕಲಿಸುತ್ತದೆ. ನಿಮಗೆ ಒಳ್ಳೆಯದನ್ನು ಮಾಡಲು ನೀವು ಇನ್ನು ಮುಂದೆ ಯಾರನ್ನಾದರೂ ಅವಲಂಬಿಸಿಲ್ಲದಿದ್ದಾಗ, ನಿಮ್ಮ ಜೀವನದಲ್ಲಿ ನೀವು ಯಾರನ್ನು ಅನುಮತಿಸುತ್ತೀರಿ ಎಂಬುದರ ಕುರಿತು ನೀವು ಹೆಚ್ಚು ಆಯ್ಕೆ ಮಾಡಬಹುದು. ನಿಮ್ಮನ್ನು ಗೌರವಿಸದ ವ್ಯಕ್ತಿಯನ್ನು ಕಳೆದುಕೊಳ್ಳುವ ಭಯವಿಲ್ಲದ ಕಾರಣ ನೀವು ಅಪರಾಧವಿಲ್ಲದೆ ಗಡಿಗಳನ್ನು ಹೊಂದಿಸಬಹುದು. ಮತ್ತು ನೀವು ಆ ಗಡಿಗಳನ್ನು ಹೊಂದಿಸಲು ಪ್ರಾರಂಭಿಸಿದಾಗ, ನೀವು ಇತರರಿಂದ ಮಾತ್ರವಲ್ಲದೆ ನಿಮ್ಮಿಂದಲೂ ಹೆಚ್ಚಿನ ಗೌರವವನ್ನು ಪಡೆಯುತ್ತೀರಿ. ನಿಮ್ಮ ಸ್ವಂತ ಮೌಲ್ಯವನ್ನು ನೀವು ಅರ್ಥಮಾಡಿಕೊಂಡಿರುವುದರಿಂದ ನೀವು ಜನರಿಗೆ ಸುಲಭವಾಗಿ ಪ್ರವೇಶವನ್ನು ನೀಡುವುದನ್ನು ನಿಲ್ಲಿಸುತ್ತೀರಿ. ಮತ್ತು ನೀವು ಲಭ್ಯವಾಗುವುದನ್ನು ನಿಲ್ಲಿಸಿದಾಗ, ಜನರು ನಿಮ್ಮ ಉಪಸ್ಥಿತಿಯನ್ನು ಹೆಚ್ಚು ಗೌರವಿಸಲು ಪ್ರಾರಂಭಿಸುತ್ತಾರೆ. ಅದರ ಬಗ್ಗೆ ಯೋಚಿಸಿ. ಯಾರಾದರೂ ಯಾವಾಗಲೂ ಲಭ್ಯವಿದ್ದಾಗ ಯಾವಾಗಲೂ ಇರುತ್ತಾರೆ. ಜನರು ಅದನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೆ. ಇದು ನಿರೀಕ್ಷಿತವಾಗುತ್ತದೆ. ಆದರೆ ನೀವು ಹಿಂದೆಗೆದುಕೊಂಡಾಗ, ಆ ಲಭ್ಯತೆಯನ್ನು ನೀವು ತೆಗೆದುಕೊಂಡಾಗ, ಜನರು ನಿಮ್ಮನ್ನು ಎಷ್ಟು ಮೆಚ್ಚುತ್ತಾರೆ ಎಂಬುದನ್ನು ಮರುಮೌಲ್ಯಮಾಪನ ಮಾಡಲು ಅದು ಒತ್ತಾಯಿಸುತ್ತದೆ. ಅವರು ನಿಮ್ಮ ಶಕ್ತಿಯನ್ನು ಎಷ್ಟು ಪಡೆಯುತ್ತಿದ್ದಾರೆ ಎಂಬುದನ್ನು ಅವರು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ.
ಮತ್ತು ಈಗ ಅದು ಹೋಗಿದೆ. ಅವರು ಅದನ್ನು ಹಂಬಲಿಸುತ್ತಾರೆ. ಅವರು ಮತ್ತೆ ನಿಮ್ಮ ಜೀವನದ ಭಾಗವಾಗಲು ಬಯಸುತ್ತಾರೆ. ಏಕೆಂದರೆ ಅವರು ನಿಮ್ಮನ್ನು ನಿಯಂತ್ರಿಸಲು ಬಯಸುವುದಿಲ್ಲ, ಆದರೆ ನೀವು ನಿಮ್ಮ ಸ್ವಂತವಾಗಿ ಹೇಗೆ ಅಭಿವೃದ್ಧಿ ಹೊಂದಬೇಕೆಂದು ತಿಳಿದಿರುವ ವ್ಯಕ್ತಿ ಎಂದು ಅವರು ಅರ್ಥಮಾಡಿಕೊಳ್ಳುತ್ತಾರೆ. ಮತ್ತು ಇದು ಪದದ ನಿಜವಾದ ಅರ್ಥದಲ್ಲಿ ಆಕರ್ಷಕವಾಗಿದೆ. ಮತ್ತು ಹೆಚ್ಚಿನ ಜನರಿಗೆ ಅರ್ಥವಾಗದ ವಿಷಯ ಇಲ್ಲಿದೆ. ಸ್ವಾವಲಂಬನೆ ಎಂದರೆ ಪ್ರತ್ಯೇಕತೆಯಲ್ಲ, ಇದು ಶಕ್ತಿಯ ಬಗ್ಗೆ. ನೀವು ಜನರ ಸುತ್ತಲೂ ಆನಂದಿಸುತ್ತಿರುವಾಗ ಅದನ್ನು ತಿಳಿದುಕೊಳ್ಳುವುದು, ನಿಮ್ಮ ಮೌಲ್ಯವನ್ನು ವ್ಯಾಖ್ಯಾನಿಸಲು ನಿಮಗೆ ಅಗತ್ಯವಿಲ್ಲ. ನೀವು ಏಕಾಂಗಿಯಾಗಿ ಕೋಣೆಗೆ ಹೋಗಬಹುದು ಮತ್ತು ನೀವು ಜನಸಮೂಹದಿಂದ ಸುತ್ತುವರೆದಿರುವಂತೆ ಇನ್ನೂ ಆತ್ಮವಿಶ್ವಾಸವನ್ನು ಅನುಭವಿಸಬಹುದು. ಆ ರೀತಿಯ ಸ್ವಯಂ ಭರವಸೆ ಅಪರೂಪ ಮತ್ತು ನೀವು ಪ್ರಯತ್ನಿಸದೆಯೇ ಜನರನ್ನು ಸೆಳೆಯುವ ಸಂಗತಿಯಾಗಿದೆ. ಚಿಕ್ಕದಾಗಿ ಪ್ರಾರಂಭಿಸಿ. ನೀವು ಇಷ್ಟಪಡುವುದನ್ನು ಮಾಡಲು ನಿಮ್ಮನ್ನು ತೆಗೆದುಕೊಳ್ಳಿ. ಅದು ಏಕಾಂಗಿ ಭೋಜನವಾಗಲಿ, ಪಾದಯಾತ್ರೆಯಾಗಲಿ ಅಥವಾ ನಿಮಗಾಗಿ ಏನನ್ನಾದರೂ ಮಾಡಲು ಒಂದು ದಿನವನ್ನು ಕಳೆಯುತ್ತಿರಲಿ. ನಿಮ್ಮ ಸ್ವಂತ ಕಂಪನಿಯನ್ನು ಆನಂದಿಸಲು ಕಲಿಯಿರಿ ಮತ್ತು ನಿಮ್ಮೊಂದಿಗೆ ನೀವು ಹೊಂದಿರುವ ಸಮಯವನ್ನು ಪ್ರಶಂಸಿಸಿ. ನಿಮ್ಮ ಸ್ವಂತ ಚರ್ಮದಲ್ಲಿ ನೀವು ಹೆಚ್ಚು ಆರಾಮದಾಯಕವಾಗುತ್ತೀರಿ. ಬಾಹ್ಯ ದೃಢೀಕರಣವನ್ನು ಪಡೆಯುವ ಅಗತ್ಯವನ್ನು ನೀವು ಕಡಿಮೆ ಅನುಭವಿಸುವಿರಿ. ಮತ್ತು ನೀವು ಸ್ವಂತವಾಗಿ ಎಷ್ಟು ಚೆನ್ನಾಗಿ ಮಾಡುತ್ತಿದ್ದೀರಿ ಎಂದು ಅವರು ನೋಡಿದಾಗ ಬೋನಸ್ ಇಲ್ಲಿದೆ. ಅವರು ಆ ಶಕ್ತಿಗೆ ಸೆಳೆಯಲ್ಪಡುತ್ತಾರೆ. ಅವರು ನಿಮ್ಮ ಜೀವನದ ಭಾಗವಾಗಲು ಹಂಬಲಿಸಲು ಪ್ರಾರಂಭಿಸುತ್ತಾರೆ, ಏಕೆಂದರೆ ನೀವು ಇನ್ನು ಮುಂದೆ ಸಂಪೂರ್ಣ ಅನುಭವಿಸಲು ಯಾರನ್ನೂ ಅವಲಂಬಿಸುವುದಿಲ್ಲ. ಬೇರೊಬ್ಬರ ಅಗತ್ಯವಿಲ್ಲದೆ ನಿಮ್ಮ ಸ್ವಂತ ಸಂತೋಷ, ಆತ್ಮವಿಶ್ವಾಸ ಮತ್ತು ನೆರವೇರಿಕೆಯನ್ನು ನೀವು ರಚಿಸಿದಾಗ ನೀವು ಕೇವಲ ಬದುಕುಳಿಯುತ್ತಿಲ್ಲ, ನೀವು ಅಭಿವೃದ್ಧಿ ಹೊಂದುತ್ತಿರುವಿರಿ. ಮತ್ತು ನೀವು ಅಭಿವೃದ್ಧಿ ಹೊಂದುತ್ತಿರುವುದನ್ನು ಅವರು ನೋಡಿದಾಗ ಕಾಂತಿಯ ಸ್ವಾವಲಂಬನೆಯು ನಿಜವಾಗಿಯೂ ಎಷ್ಟು ಎಂದು ಅವರು ಅರಿತುಕೊಳ್ಳುತ್ತಾರೆ. ನಿಮ್ಮ ಹೊಸ ಆತ್ಮವಿಶ್ವಾಸದ ಅಸೂಯೆಗೆ ಕಾರಣ 3. ಆತ್ಮವಿಶ್ವಾಸವು ಜನರು ತಮ್ಮ ಟ್ರ್ಯಾಕ್ಗಳಲ್ಲಿ ನಿಲ್ಲುವಂತೆ ಮಾಡುವ ವಿಷಯಗಳಲ್ಲಿ ಒಂದಾಗಿದೆ, ವಿಶೇಷವಾಗಿ ಅದು ನಿಮ್ಮಿಂದ ಬರುವುದನ್ನು ಅವರು ನೋಡದಿದ್ದಾಗ. ನಿಮ್ಮ ಬಗ್ಗೆ ನಿಮಗೆ ಖಚಿತತೆಯಿಲ್ಲದಿರುವುದನ್ನು ಯಾರಾದರೂ ನೋಡಿದಾಗ, ಯಾವಾಗಲೂ ನಿಮ್ಮ ಮೌಲ್ಯವನ್ನು ಎರಡನೇ ಬಾರಿಗೆ ಊಹಿಸಲು ಮತ್ತು ಅವರ ಅನುಮೋದನೆಯನ್ನು ನಿರಂತರವಾಗಿ ಹುಡುಕಲು ಬಳಸಿದಾಗ, ನಿಮ್ಮ ಹೊಸ ಆತ್ಮವಿಶ್ವಾಸವು ಮಿಂಚಿನಂತಿರುತ್ತದೆ. ಇದು ಸಂಪೂರ್ಣ ಡೈನಾಮಿಕ್ ಅನ್ನು ಅಡ್ಡಿಪಡಿಸುತ್ತದೆ. ಇದು ಸಂಬಂಧದಲ್ಲಿನ ಶಕ್ತಿಯನ್ನು ಬದಲಾಯಿಸುತ್ತದೆ ಮತ್ತು ಇದು ಅವರನ್ನು ಆಶ್ಚರ್ಯಪಡುವಂತೆ ಮಾಡುತ್ತದೆ. ಈ ವಿಶ್ವಾಸ ಎಲ್ಲಿಂದ ಬಂತು? ಮತ್ತು ನಾನು ಇದನ್ನು ಮೊದಲು ಹೇಗೆ ನೋಡಲಿಲ್ಲ? ಬಹಳ ಸಮಯದಿಂದ ಇದನ್ನು ಕಲ್ಪಿಸಿಕೊಳ್ಳಿ. ನೀವು ಹಿಂಜರಿಯುವ ವ್ಯಕ್ತಿಯಾಗಿದ್ದೀರಿ, ನಿರ್ಧಾರ ತೆಗೆದುಕೊಳ್ಳುವ ಮೊದಲು ತಮ್ಮನ್ನು ತಾವು ಪ್ರಶ್ನಿಸಿಕೊಳ್ಳುವವರು. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ತಮ್ಮ ಅಭಿಪ್ರಾಯವನ್ನು ಕೇಳುತ್ತಾರೆ. ನೀವು ಊರ್ಜಿತಗೊಳಿಸುವಿಕೆಗಾಗಿ ಅವರನ್ನು ಹುಡುಕುತ್ತಿದ್ದೀರಿ, ಅವರ ಅಭಿಪ್ರಾಯಗಳು ನಿಮ್ಮನ್ನು ನೀವು ಹೇಗೆ ನೋಡುತ್ತೀರಿ ಎಂಬುದನ್ನು ರೂಪಿಸಲು ಅವಕಾಶ ಮಾಡಿಕೊಡಿ. ಆದರೆ ನಂತರ ಏನೋ ಬದಲಾಗುತ್ತದೆ. ನೀವು ಹಿಂದೆ ಸರಿಯಿರಿ. ನೀವು ನಿಮ್ಮ ಮೇಲೆ ಕೇಂದ್ರೀಕರಿಸುತ್ತೀರಿ ಮತ್ತು ನಿಮ್ಮ ಬಲವಾದ ಆವೃತ್ತಿಯನ್ನು ನಿರ್ಮಿಸಲು ನೀವು ಪ್ರಾರಂಭಿಸುತ್ತೀರಿ. ನೀವು ನಿಮ್ಮ ಸ್ವಾಭಿಮಾನದ ಮೇಲೆ ಕೆಲಸ ಮಾಡುತ್ತೀರಿ ಮತ್ತು ಅವರಿಗಿಂತ ನಿಮ್ಮ ಸ್ವಂತ ತೀರ್ಪನ್ನು ನೀವು ಹೆಚ್ಚು ನಂಬಲು ಪ್ರಾರಂಭಿಸುತ್ತೀರಿ. ನಿಧಾನವಾಗಿ ಆದರೆ ಖಚಿತವಾಗಿ ನಿಮ್ಮ ಆತ್ಮವಿಶ್ವಾಸವು ಬೆಳೆಯಲು ಪ್ರಾರಂಭಿಸುತ್ತದೆ. ಮತ್ತು ಇಲ್ಲಿ ಆತ್ಮವಿಶ್ವಾಸದ ವಿಷಯವು ಸಾಂಕ್ರಾಮಿಕವಾಗಿದೆ, ಆದರೆ ನೀವು ಯೋಚಿಸುವ ರೀತಿಯಲ್ಲಿ ಅಲ್ಲ. ಇದು ಹರಡುತ್ತದೆ, ಹೌದು, ಆದರೆ ಯಾವಾಗಲೂ ಅಲ್ಲ, ಏಕೆಂದರೆ ಜನರು ನೀವು ಯಶಸ್ವಿಯಾಗುವುದನ್ನು ನೋಡಲು ಬಯಸುತ್ತಾರೆ. ಸಾಮಾನ್ಯವಾಗಿ ನಿಮ್ಮನ್ನು ಲಘುವಾಗಿ ಪರಿಗಣಿಸಿದ ಯಾರಾದರೂ ನಿಮ್ಮ ವಿಶ್ವಾಸಕ್ಕೆ ನೀವು ಹೆಜ್ಜೆ ಹಾಕುವುದನ್ನು ನೋಡಿದಾಗ ಅವರು ಅನಾನುಕೂಲತೆಯನ್ನು ಅನುಭವಿಸುತ್ತಾರೆ. ಏಕೆ? ಏಕೆಂದರೆ ನಿಮ್ಮ ಬೆಳವಣಿಗೆಯು ಅವರ ಸ್ವಂತ ಅಭದ್ರತೆಯ ಮೇಲೆ ಬೆಳಕು ಚೆಲ್ಲುತ್ತದೆ. ಇದು ಅವರನ್ನೇ ಪ್ರಶ್ನಿಸುವಂತೆ ಮಾಡುತ್ತದೆ. ಅವರು ಇದನ್ನು ಮೊದಲು ನಿಮ್ಮಲ್ಲಿ ಏಕೆ ನೋಡಲಿಲ್ಲ? ಮತ್ತು ಮುಖ್ಯವಾಗಿ ಅವರು ಅದನ್ನು ಏಕೆ ಹೊಂದಿಲ್ಲ ಎಂದು ಅವರು ಆಶ್ಚರ್ಯಪಡುತ್ತಾರೆ. ಅಲ್ಲಿ ಅಸೂಯೆ ಬರುತ್ತದೆ. ಇದು ಯಾವಾಗಲೂ ವಿಷಕಾರಿ ರೀತಿಯ ಅಸೂಯೆಯಲ್ಲ, ಆದರೆ ಅದು ಅಸೂಯೆ, ಅವರು ಮಟ್ಟವನ್ನು ಹೊಂದಿದ್ದರು ಎಂದು ಅವರು ಬಯಸುತ್ತಾರೆ. ನೀವು ಈಗ ತೋರಿಸುತ್ತಿರುವ ವಿಶ್ವಾಸ, ಅವರು ಯಾರೆಂದು ಮತ್ತು ಅವರು ಏನನ್ನು ಪ್ರತಿನಿಧಿಸುತ್ತಾರೆ ಎಂಬುದನ್ನು ನಿಖರವಾಗಿ ತಿಳಿದುಕೊಂಡು ಎತ್ತರದ ಕೋಣೆಯೊಳಗೆ ನಡೆಯಲು ಅವರು ಬಯಸುತ್ತಾರೆ. ನೀವು ಅದನ್ನು ಮಾಡುವುದನ್ನು ಅವರು ನೋಡುತ್ತಾರೆ ಮತ್ತು ಅದು ನಿಮ್ಮ ಬಗ್ಗೆ ಅವರ ಗ್ರಹಿಕೆಗೆ ಅಡ್ಡಿಪಡಿಸುತ್ತದೆ.
ಊರ್ಜಿತಗೊಳಿಸುವಿಕೆಗಾಗಿ ನೀವು ಇನ್ನು ಮುಂದೆ ಅವರನ್ನು ಅವಲಂಬಿಸಿರುವ ವ್ಯಕ್ತಿಯಾಗಿಲ್ಲ. ನೀವು ಇನ್ನು ಮುಂದೆ ಚಲಿಸುವ ಮೊದಲು ಅವರ ಅಭಿಪ್ರಾಯವನ್ನು ಕೇಳಿದ ವ್ಯಕ್ತಿ ಅಲ್ಲ, ನೀವು ಅವರ ಮೌಲ್ಯವನ್ನು ತಿಳಿದಿರುವ ವ್ಯಕ್ತಿಯಾಗಿದ್ದೀರಿ. ಮತ್ತು ಅಂತಹ ವಿಶ್ವಾಸವು ಕಾಂತೀಯವಾಗಿದೆ. ಇದು ಜನರನ್ನು ಸೆಳೆಯುತ್ತದೆ, ಆದರೆ ಅದೇ ಸಮಯದಲ್ಲಿ ಅವರು ನಿಮ್ಮ ಈ ಭಾಗವನ್ನು ಮೊದಲೇ ಏಕೆ ಗುರುತಿಸಲಿಲ್ಲ ಎಂಬುದನ್ನು ಪ್ರತಿಬಿಂಬಿಸಲು ಇದು ಅವರನ್ನು ತಳ್ಳುತ್ತದೆ. ನಾನು ಇದನ್ನು ಸ್ವಲ್ಪ ಹೆಚ್ಚು ಒಡೆಯುತ್ತೇನೆ. ಯಾರಾದರೂ ನಿಮ್ಮ ಮೇಲೆ ಅಧಿಕಾರದ ಸ್ಥಾನದಲ್ಲಿರಲು ಬಳಸಿದಾಗ, ಅದು ಸಂಬಂಧ, ಸ್ನೇಹ ಅಥವಾ ಕೆಲಸದ ವಾತಾವರಣದಲ್ಲಾದರೂ, ನೀವು ಅವರನ್ನು ನೋಡುವ ಕಲ್ಪನೆಯೊಂದಿಗೆ ಅವರು ಆರಾಮದಾಯಕವಾಗುತ್ತಾರೆ. ನೀವು ಅವರ ಅನುಮೋದನೆಯನ್ನು ಪಡೆಯುವ ಅಂಶವನ್ನು ಅವರು ಇಷ್ಟಪಡುತ್ತಾರೆ, ಏಕೆಂದರೆ ಅದು ಅವರ ಸ್ವಂತ ಸ್ಥಾನದಲ್ಲಿ ಹೆಚ್ಚು ಸುರಕ್ಷಿತವಾಗಿದೆ. ಆದರೆ ನೀವು ಆ ಅನುಮೋದನೆಯ ಅಗತ್ಯವನ್ನು ನಿಲ್ಲಿಸಿದಾಗ, ಅವರ ಇನ್ಪುಟ್ ಇಲ್ಲದೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಾಗ, ಅದು ವಿಷಯಗಳನ್ನು ಅಲ್ಲಾಡಿಸುತ್ತದೆ. ಅವರು ಇನ್ನು ಮುಂದೆ ಅವರು ಮೇಲುಗೈ ಹೊಂದಿದ್ದಾರೆಂದು ಭಾವಿಸುವುದಿಲ್ಲ, ಮತ್ತು ಅಸಮತೋಲನವು ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ. ಡೈನಾಮಿಕ್ಸ್ನಲ್ಲಿ ಬದಲಾವಣೆಯು ಅಲ್ಲಿ ನಡೆಯುತ್ತದೆ. ನಿಮ್ಮ ವಿಶ್ವಾಸವು ಈಗ ಗೌರವವನ್ನು ಬಯಸುತ್ತದೆ. ಇದು ಖಚಿತವಾಗಿಲ್ಲದಿರುವ ಅಥವಾ ಅನುಮೋದನೆ ಪಡೆಯಲು ಎಂದಿಗೂ ಮಾಡದ ರೀತಿಯಲ್ಲಿ ಗಮನವನ್ನು ನೀಡುತ್ತದೆ. ಜನರು ನಿಮ್ಮನ್ನು ವಿಭಿನ್ನವಾಗಿ ನೋಡುವಂತೆ ಒತ್ತಾಯಿಸುತ್ತಾರೆ. ನೀವು ಸ್ಪಷ್ಟವಾಗಿಲ್ಲದ ಕಾರಣ ಅವರ ಮಾನ್ಯತೆಗಾಗಿ ಕಾಯುತ್ತಿರುವವರಂತೆ ಅವರು ಇನ್ನು ಮುಂದೆ ನಿಮ್ಮನ್ನು ಪರಿಗಣಿಸಲು ಸಾಧ್ಯವಿಲ್ಲ. ಮತ್ತು ಅವರು ನಿಮ್ಮನ್ನು ಹೇಗೆ ಸಂಪರ್ಕಿಸುತ್ತಾರೆ ಎಂಬುದನ್ನು ಬದಲಾಯಿಸುತ್ತದೆ. ಅವರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುದನ್ನು ಇದು ಬದಲಾಯಿಸುತ್ತದೆ. ಮತ್ತು ಕೆಲವು ಸಂದರ್ಭಗಳಲ್ಲಿ ಅವರು ನಿಮ್ಮನ್ನು ಎಷ್ಟು ಕಡಿಮೆ ಅಂದಾಜು ಮಾಡಿದ್ದಾರೆ ಎಂಬುದನ್ನು ಅವರು ಅರ್ಥಮಾಡಿಕೊಳ್ಳುತ್ತಾರೆ. ಆದರೆ ಇಲ್ಲಿ ಸುಂದರವಾದ ಭಾಗವಿದೆ. ನಿಮ್ಮ ವಿಶ್ವಾಸವು ಇತರರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುದರ ಬಗ್ಗೆ ಮಾತ್ರವಲ್ಲ, ಇದು ನಿಮ್ಮನ್ನು ನೀವು ಹೇಗೆ ನೋಡುತ್ತೀರಿ ಎಂಬುದರ ಬಗ್ಗೆ. ಒಳ್ಳೆಯದನ್ನು ಅನುಭವಿಸಲು ನೀವು ಇನ್ನು ಮುಂದೆ ಬಾಹ್ಯ ಅನುಮೋದನೆಯನ್ನು ಅವಲಂಬಿಸಿಲ್ಲ. ನೀವು ಯಾರೆಂದು ನಿಮಗೆ ತಿಳಿದಿದೆ ಮತ್ತು ಅದನ್ನು ತೋರಿಸಲು ನೀವು ಹೆದರುವುದಿಲ್ಲ. ಜಾಗವನ್ನು ತೆಗೆದುಕೊಳ್ಳಲು, ನಿಮ್ಮ ಮನಸ್ಸನ್ನು ಹೇಳಲು ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ದೃಢವಾಗಿ ನಿಲ್ಲಲು ನೀವು ಹೆದರುವುದಿಲ್ಲ. ಮತ್ತು ಅಂತಹ ಸ್ವಯಂ ಭರವಸೆ, ಇದು ಜನರು ನಿಮ್ಮ ಸುತ್ತಲೂ ಇರಲು ಬಯಸುವಂತೆ ಮಾಡುತ್ತದೆ. ಅವರು ಆ ಶಕ್ತಿಯ ಭಾಗವಾಗಲು ಬಯಸುತ್ತಾರೆ, ಏಕೆಂದರೆ ಪದದ ಪ್ರತಿಯೊಂದು ಅರ್ಥದಲ್ಲಿ ಆತ್ಮವಿಶ್ವಾಸವು ಆಕರ್ಷಕವಾಗಿದೆ. ಇಲ್ಲಿ ಹೆಚ್ಚಿನ ಜನರಿಗೆ ತಿಳಿದಿರದ ವಿಷಯವಿದೆ. ಆತ್ಮವಿಶ್ವಾಸ ಜೋರಾಗಿರಬೇಕಾಗಿಲ್ಲ. ಇದು ಕೋಣೆಯಲ್ಲಿ ಹೆಚ್ಚು ಮಾತನಾಡುವ ವ್ಯಕ್ತಿಯಾಗಿರಬೇಕಾಗಿಲ್ಲ. ನಿಜವಾದ ವಿಶ್ವಾಸವು ಶಾಂತವಾಗಿರುತ್ತದೆ. ನೀವು ಯಾರಿಗೂ ನಿಮ್ಮನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ ಎಂಬುದು ಒಳಗಿನ ತಿಳಿವಳಿಕೆಯಾಗಿದೆ. ನಿಮ್ಮ ಮೌಲ್ಯವನ್ನು ಯಾರೂ ಮೌಲ್ಯೀಕರಿಸುವ ಅಗತ್ಯವಿಲ್ಲದೆ ಸಂಪೂರ್ಣವಾಗಿ ತಿಳಿದಿರುವ ಪರಿಸ್ಥಿತಿಯಲ್ಲಿ ನಡೆಯುವ ಸಾಮರ್ಥ್ಯ ಇದು. ಮತ್ತು ಅಂತಹ ಆತ್ಮವಿಶ್ವಾಸವು ನಂಬಲಾಗದಷ್ಟು ಶಕ್ತಿಯುತವಾಗಿದೆ. ಇದು ಜನರು ನಿಮ್ಮೊಂದಿಗೆ ವರ್ತಿಸುವ ವಿಧಾನವನ್ನು ಬದಲಾಯಿಸುತ್ತದೆ, ಆದರೆ ಹೆಚ್ಚು ಮುಖ್ಯವಾಗಿ ನೀವು ನಿಮ್ಮನ್ನು ನಡೆಸಿಕೊಳ್ಳುವ ರೀತಿಯನ್ನು ಬದಲಾಯಿಸುತ್ತದೆ. ಆತ್ಮವಿಶ್ವಾಸವು ಪರಿಪೂರ್ಣವಾಗಿರುವುದರ ಬಗ್ಗೆ ಅಲ್ಲ, ವಾಸ್ತವವಾಗಿ ಆತ್ಮವಿಶ್ವಾಸದ ಭಾಗವು ನಿಮ್ಮೊಂದಿಗೆ ಸರಿಯಾಗಿರುವುದು. ಅಪೂರ್ಣತೆಗಳು, ನೀವು ಅರ್ಹರು ಎಂದು ತಿಳಿದುಕೊಳ್ಳಲು ನಿಮ್ಮನ್ನು ಸಾಕಷ್ಟು ನಂಬುವುದು. ನ್ಯೂನತೆಗಳು ಮತ್ತು ನೀವು ಎಲ್ಲರಿಗೂ ಎಲ್ಲವೂ ಆಗಬೇಕಾಗಿಲ್ಲ ಎಂದು ತಿಳಿದುಕೊಳ್ಳುವುದು, ಏಕೆಂದರೆ ನೀವು ನಿಮ್ಮಂತೆಯೇ ಸಾಕು. ಮತ್ತು ನೀವು ಅಂತಹ ಆತ್ಮವಿಶ್ವಾಸದಿಂದ ತೋರಿಸಲು ಪ್ರಾರಂಭಿಸಿದಾಗ ಅದು ಎಲ್ಲವನ್ನೂ ಬದಲಾಯಿಸುತ್ತದೆ. ನೀವು ಇನ್ನು ಮುಂದೆ ಅನುಮೋದನೆಯನ್ನು ಬಯಸುವುದಿಲ್ಲ, ಏಕೆಂದರೆ ನೀವೇ ಅದನ್ನು ನೀಡಿದ್ದೀರಿ. ಹಾಗಾದರೆ ಯಾರಾದರೂ ನಿಮ್ಮ ಗಮನವನ್ನು ಹಂಬಲಿಸುವಂತೆ ಮಾಡುವುದು ಹೇಗೆ? ಇದು ಸರಳವಾಗಿದೆ. ಜನರು ತಮ್ಮ ಬಗ್ಗೆ ಖಚಿತವಾಗಿರುವವರ ಕಡೆಗೆ ಆಕರ್ಷಿತರಾಗುತ್ತಾರೆ, ಏಕೆಂದರೆ ಆತ್ಮವಿಶ್ವಾಸವು ನಾವೆಲ್ಲರೂ ಬಯಸುತ್ತೇವೆ. ನೀವು ಎತ್ತರವಾಗಿ ನಿಂತಿರುವಾಗ ನಿಮ್ಮ ಜಾಗವನ್ನು ಹೊಂದುವ ಮತ್ತು ಅವರ ಇನ್ಪುಟ್ ಅಗತ್ಯವಿಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಅವರು ನೋಡಿದಾಗ ಅದು ಅವರಲ್ಲಿ ಏನನ್ನಾದರೂ ಹೊಳೆಯುತ್ತದೆ. ಅವರು ಹೇಗೆ ಆತ್ಮವಿಶ್ವಾಸವನ್ನು ಪಡೆದರು ಮತ್ತು ನಾನು ಅದನ್ನು ಮೊದಲು ಏಕೆ ನೋಡಲಿಲ್ಲ ಎಂದು ಅವರು ಆಶ್ಚರ್ಯಪಡುತ್ತಾರೆ. ಆ ಕುತೂಹಲವು ಆಕರ್ಷಣೆಯಾಗಿ ಬದಲಾಗುತ್ತದೆ ಮತ್ತು ಆ ಆಕರ್ಷಣೆಯು ನಿಮ್ಮ ಇರುವಿಕೆಯ ಹಂಬಲವಾಗಿ ಬದಲಾಗುತ್ತದೆ. ನೀವು ಆತ್ಮವಿಶ್ವಾಸವನ್ನು ಹೊರಹಾಕಿದಾಗ ಅದು ಇನ್ನಷ್ಟು ಆಸಕ್ತಿದಾಯಕವಾಗುವುದು ಇಲ್ಲಿಯೇ. ಇದು ಜನರು ತಮ್ಮ ಸ್ವಂತ ಅಭದ್ರತೆಗಳಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತದೆ.
ನೀವು ಅವುಗಳನ್ನು ಸ್ವೀಕರಿಸದ ಕಾರಣ ಅವರು ಇನ್ನು ಮುಂದೆ ತಮ್ಮ ಅನುಮಾನಗಳನ್ನು ನಿಮ್ಮ ಮೇಲೆ ತೋರಿಸಲು ಸಾಧ್ಯವಿಲ್ಲ. ನೀವು ಯಾರೆಂದು ಹೇಳಲು ನಿಮಗೆ ಅಗತ್ಯವಿರುವಲ್ಲಿ ನೀವು ಡೈನಾಮಿಕ್ ಆಗಿ ಆಡುತ್ತಿಲ್ಲ. ಬದಲಾಗಿ ನೀವು ಯಾರೆಂದು ನೀವು ಅವರಿಗೆ ತೋರಿಸುತ್ತಿದ್ದೀರಿ ಮತ್ತು ಅದು ನಿಮ್ಮ ಪ್ರಪಂಚದ ಭಾಗವಾಗಲು ಬಯಸುತ್ತದೆ. ಏಕೆಂದರೆ ನಿಮ್ಮ ಸ್ವಯಂ ಭರವಸೆಯು ಸ್ಥಿರತೆಯ ಪ್ರಜ್ಞೆಯನ್ನು ಸೃಷ್ಟಿಸುತ್ತದೆ ಮತ್ತು ಜನರು ಸ್ಥಿರತೆಯನ್ನು ಬಯಸುತ್ತಾರೆ. ಸಣ್ಣ ರೀತಿಯಲ್ಲಿ ಆತ್ಮವಿಶ್ವಾಸವನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸಿ. ತಪ್ಪಿತಸ್ಥ ಭಾವನೆಯಿಲ್ಲದೆ ನೀವು ಮಾಡಲು ಬಯಸದ ವಿಷಯಗಳಿಗೆ ಇಲ್ಲ ಎಂದು ಹೇಳುವಷ್ಟು ಸರಳವಾಗಿರಬಹುದು. ಅಥವಾ ನೀವು ಸಾಮಾನ್ಯವಾಗಿ ಶಾಂತವಾಗಿರುವ ಸಂದರ್ಭಗಳಲ್ಲಿ ಅದು ನಿಮಗಾಗಿ ಮಾತನಾಡುತ್ತಿರಬಹುದು. ನೀವು ಹೆಚ್ಚು ಅಭ್ಯಾಸ ಮಾಡುತ್ತಿದ್ದೀರಿ. ಅದು ಹೆಚ್ಚು ಸ್ವಾಭಾವಿಕವಾಗಿರುತ್ತದೆ ಮತ್ತು ನಿಮ್ಮ ಸಂಬಂಧಗಳಲ್ಲಿ ಕ್ರಿಯಾತ್ಮಕ ಬದಲಾವಣೆಯನ್ನು ನೀವು ನೋಡಲು ಪ್ರಾರಂಭಿಸುತ್ತೀರಿ. ಆತ್ಮವಿಶ್ವಾಸ ಎಂದರೆ ಕೋಣೆಯಲ್ಲಿ ಹೆಚ್ಚು ಜೋರಾಗಿ ಇರುವುದು ಎಂದಲ್ಲ. ನೀವು ಶಾಂತವಾಗಿದ್ದರೂ ಸಹ ನೀವು ಅಲ್ಲಿಗೆ ಸೇರಿರುವಿರಿ ಎಂದು ತಿಳಿಯುವುದು ಎಂದರ್ಥ. ನಿಮ್ಮ ಮೌಲ್ಯವನ್ನು ನೀವು ಹೊಂದಲು ಪ್ರಾರಂಭಿಸಿದಾಗ, ನಿಮಗಾಗಿ ಅದನ್ನು ವ್ಯಾಖ್ಯಾನಿಸಲು ನೀವು ಬೇರೆಯವರ ಮೇಲೆ ಅವಲಂಬಿತರಾಗುವುದನ್ನು ನಿಲ್ಲಿಸಿದಾಗ, ನೀವು ಆಳವಾದ ಬದಲಾವಣೆಯನ್ನು ಗಮನಿಸಬಹುದು. ಒಮ್ಮೆ ನಿಮ್ಮನ್ನು ಲಘುವಾಗಿ ಪರಿಗಣಿಸಿದ ಜನರು ನಿಮ್ಮ ಆವೃತ್ತಿಯನ್ನು ಹಂಬಲಿಸಲು ಪ್ರಾರಂಭಿಸುತ್ತಾರೆ. ಅವರು ಎಂದಿಗೂ ನಿಮ್ಮ ಆತ್ಮವಿಶ್ವಾಸ, ಸ್ವಯಂ ಭರವಸೆಯ ಸಬಲೀಕರಣದ ಆವೃತ್ತಿಯನ್ನು ಮತ್ತು ನಿಮ್ಮ ಆವೃತ್ತಿಯನ್ನು ಬರುವುದನ್ನು ನೋಡಿಲ್ಲ. ಇದು ತಡೆಯಲಾಗದು. ಅನಿರೀಕ್ಷಿತತೆಯ ಒಳಸಂಚು ಕಾರಣ. ಅನಿರೀಕ್ಷಿತತೆಯು ಯಾವುದೇ ಸಂಬಂಧದಲ್ಲಿ ಶಕ್ತಿಯ ಅತ್ಯಂತ ಕಡಿಮೆ ಮೌಲ್ಯದ ರೂಪಗಳಲ್ಲಿ ಒಂದಾಗಿದೆ. ಕಾಂತೀಯತೆಯು ಅನಿರೀಕ್ಷಿತವಾಗಿರಬಹುದು ಎಂಬುದನ್ನು ಜನರು ಸಾಮಾನ್ಯವಾಗಿ ತಿಳಿದಿರುವುದಿಲ್ಲ. ನಿಮ್ಮ ಪ್ರತಿ ನಡೆಯನ್ನು ಯಾರಾದರೂ ಊಹಿಸಬಹುದು. ಅವರು ಗಮನ ಕೊಡುವುದನ್ನು ನಿಲ್ಲಿಸುತ್ತಾರೆ. ಅವರು ಆರಾಮದಾಯಕವಾಗುತ್ತಾರೆ. ನೀವು ಏನು ಮಾಡಲಿದ್ದೀರಿ ಎಂದು ಅವರಿಗೆ ತಿಳಿದಿದೆ ಎಂದು ಅವರು ಭಾವಿಸುತ್ತಾರೆ ಮತ್ತು ಪರಿಣಾಮವಾಗಿ ಅವರು ಪ್ರಯತ್ನವನ್ನು ನಿಲ್ಲಿಸುತ್ತಾರೆ. ಅವರು ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸುವುದನ್ನು ನಿಲ್ಲಿಸುತ್ತಾರೆ ಏಕೆಂದರೆ ಅವರ ಮನಸ್ಸಿನಲ್ಲಿ ಅವರು ಈಗಾಗಲೇ ನಿಮ್ಮನ್ನು ಕಂಡುಕೊಂಡಿದ್ದಾರೆ. ಆದರೆ ನೀವು ಅನಿರೀಕ್ಷಿತವಾದಾಗ, ನೀವು ಓದಲು ತುಂಬಾ ಸುಲಭವಾಗುವುದನ್ನು ನಿಲ್ಲಿಸಿದಾಗ, ಜನರು ಕುಳಿತು ಗಮನಹರಿಸುವಂತೆ ಒತ್ತಾಯಿಸುತ್ತದೆ. ಇದ್ದಕ್ಕಿದ್ದಂತೆ ನಿಮ್ಮಿಂದ ಏನನ್ನು ನಿರೀಕ್ಷಿಸಬೇಕೆಂದು ಅವರಿಗೆ ತಿಳಿದಿಲ್ಲ ಮತ್ತು ಇದು ಒಳಸಂಚು ಸೃಷ್ಟಿಸುತ್ತದೆ. ನಾನು ಇದನ್ನು ಸ್ವಲ್ಪ ಹೆಚ್ಚು ಒಡೆಯುತ್ತೇನೆ. ನೀವು ಯಾವಾಗಲೂ ಲಭ್ಯವಿರುವ, ಯಾವಾಗಲೂ ಮೊದಲು ಸಂದೇಶ ಕಳುಹಿಸುವ, ಯಾವಾಗಲೂ ಯೋಜನೆಗಳನ್ನು ಪ್ರಾರಂಭಿಸುವ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಮತ್ತೊಬ್ಬನಿಗೆ ಅಭ್ಯಾಸವಾಯಿತು. ನೀವು ಯಾವಾಗ ಕರೆ ಮಾಡುತ್ತೀರಿ, ನೀವು ಏನು ಹೇಳುತ್ತೀರಿ ಮತ್ತು ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂದು ಅವರಿಗೆ ನಿಖರವಾಗಿ ತಿಳಿದಿತ್ತು. ಆ ಊಹಾತ್ಮಕತೆ ಮೊದಲಿಗೆ ಸಮಾಧಾನಕರವಾಗಿದ್ದರೂ ಅಂತಿಮವಾಗಿ ನೀರಸವಾಗುತ್ತದೆ. ಯಾವುದೇ ಉತ್ಸಾಹವಿಲ್ಲ, ರಹಸ್ಯವಿಲ್ಲ. ಅವರು ನಿಮ್ಮ ಗಮನಕ್ಕಾಗಿ ಕೆಲಸ ಮಾಡಬೇಕಾಗಿಲ್ಲ ಎಂದು ಅವರಿಗೆ ತಿಳಿದಿದೆ ಏಕೆಂದರೆ ನೀವು ಯಾವಾಗಲೂ ಸಿದ್ಧರಾಗಿ ಮತ್ತು ಕಾಯುತ್ತಿದ್ದೀರಿ. ಆದರೆ ನಂತರ ಏನೋ ಬದಲಾಗುತ್ತದೆ. ನೀವು ಲಭ್ಯವಾಗುವುದನ್ನು ನಿಲ್ಲಿಸಿ. ಅವರು ನಿಮ್ಮಿಂದ ನಿರೀಕ್ಷಿಸುವ ಅದೇ ಕೆಲಸಗಳನ್ನು ಮಾಡುವುದನ್ನು ನೀವು ನಿಲ್ಲಿಸುತ್ತೀರಿ. ಬಹುಶಃ ನೀವು ಅವರ ಪಠ್ಯಗಳಿಗೆ ನೀವು ಬಳಸಿದಂತೆ ತ್ವರಿತವಾಗಿ ಪ್ರತ್ಯುತ್ತರಿಸುವುದಿಲ್ಲ. ಬಹುಶಃ ನೀವು ಇನ್ನು ಮುಂದೆ ಯೋಜನೆಗಳನ್ನು ಮಾಡಲು ಯಾವಾಗಲೂ ಮೊದಲಿಗರಾಗಿರುವುದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ನಿರತರಾಗಿದ್ದೀರಿ ಮತ್ತು ನೀವು ಅವರನ್ನು ನಿಮ್ಮ ಪ್ರಪಂಚದ ಕೇಂದ್ರವನ್ನಾಗಿ ಮಾಡುತ್ತಿಲ್ಲ. ಮುಂದೆ ಏನಾಗುತ್ತದೆ ಎಂದು ನೀವು ಯೋಚಿಸುತ್ತೀರಿ. ಏನು ನಡೆಯುತ್ತಿದೆ ಎಂದು ಅವರು ಆಶ್ಚರ್ಯಪಡಲು ಪ್ರಾರಂಭಿಸುತ್ತಾರೆ. ನೀವು ಮೊದಲಿನ ರೀತಿಯಲ್ಲಿ ಏಕೆ ವರ್ತಿಸುತ್ತಿಲ್ಲ ಎಂದು ಅವರು ಪ್ರಶ್ನಿಸಲು ಪ್ರಾರಂಭಿಸುತ್ತಾರೆ. ಮತ್ತು ಆ ಕುತೂಹಲ, ಇದು ಶಕ್ತಿಯುತವಾಗಿದೆ. ಇದು ಅವರು ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸುವಂತೆ ಮಾಡುತ್ತದೆ ಏಕೆಂದರೆ ಅವರು ವಿಭಿನ್ನವಾದುದನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಇಲ್ಲಿದೆ ಸತ್ಯ, ಜನರು ಸ್ವಾಭಾವಿಕವಾಗಿ ನಿಗೂಢತೆಗೆ ಆಕರ್ಷಿತರಾಗುತ್ತಾರೆ. ನಾವು ಒಗಟುಗಳನ್ನು ಪರಿಹರಿಸಲು ವಿಷಯಗಳನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಮತ್ತು ನೀವು ಅನಿರೀಕ್ಷಿತವಾದಾಗ ಅವರು ಸುಲಭವಾಗಿ ಪರಿಹರಿಸಲು ಸಾಧ್ಯವಾಗದ ಒಗಟುಗಳಾಗಿ ನಿಮ್ಮನ್ನು ಬದಲಾಯಿಸಿಕೊಳ್ಳುತ್ತೀರಿ. ನೀವು ಏನು ಯೋಚಿಸುತ್ತಿದ್ದೀರಿ, ಏನು ಮಾಡುತ್ತಿದ್ದೀರಿ ಅಥವಾ ನೀವು ಏಕೆ ಬದಲಾಗಿದ್ದೀರಿ ಎಂದು ಅವರಿಗೆ ತಿಳಿದಿಲ್ಲ ಮತ್ತು ಅದು ನಿಮ್ಮನ್ನು ಅನಂತವಾಗಿ ಹೆಚ್ಚು ಆಸಕ್ತಿಕರಗೊಳಿಸುತ್ತದೆ. ಅವರು ನಿಮ್ಮ ಬಗ್ಗೆ ಹೆಚ್ಚು ಗಮನ ಹರಿಸಲು ಪ್ರಾರಂಭಿಸುತ್ತಾರೆ ಏಕೆಂದರೆ ಈಗ ಅನಿಶ್ಚಿತತೆಯ ಭಾವನೆಯಿದೆ
ಮತ್ತು ಅನಿಶ್ಚಿತತೆಯು ಒಳಸಂಚುಗಳನ್ನು ಹುಟ್ಟುಹಾಕುತ್ತದೆ. ನಿಮ್ಮ ಪ್ರತಿ ನಡೆಯನ್ನು ಯಾರಾದರೂ ಊಹಿಸಲು ಸಾಧ್ಯವಾದಾಗ ಅದರ ಬಗ್ಗೆ ಯೋಚಿಸಿ. ಯಾವುದೇ ಸವಾಲು ಇಲ್ಲ, ಆದರೆ ನೀವು ಕಡಿಮೆ ಊಹಿಸಬಹುದಾದಾಗ, ಅವರು ಬರುವುದನ್ನು ನೋಡದ ವಿಷಯಗಳನ್ನು ನೀವು ಮಾಡಲು ಪ್ರಾರಂಭಿಸಿದಾಗ, ಅವರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುದನ್ನು ಮರು ಮೌಲ್ಯಮಾಪನ ಮಾಡಲು ಅದು ಅವರನ್ನು ಒತ್ತಾಯಿಸುತ್ತದೆ. ನಿಮ್ಮ ಜೀವನದಲ್ಲಿ ಏನಾಗುತ್ತಿದೆ ಎಂದು ಅವರು ಆಶ್ಚರ್ಯಪಡಲು ಪ್ರಾರಂಭಿಸುತ್ತಾರೆ. ನೀವು ಇನ್ನೂ ಏಕೆ ಸಂದೇಶ ಕಳುಹಿಸಿಲ್ಲ? ನೀವು ಯಾವಾಗಲೂ ಏಕೆ ಇನ್ನು ಮುಂದೆ ಲಭ್ಯವಿರುವುದಿಲ್ಲ? ನೀವು ಬೇರೊಬ್ಬರನ್ನು ನೋಡುತ್ತೀರಾ? ನೀವು ಮೊದಲಿನಂತೆ ಕಾಳಜಿ ವಹಿಸಲು ನಿಮ್ಮ ಸ್ವಂತ ಜೀವನದಲ್ಲಿ ತುಂಬಾ ಕಾರ್ಯನಿರತರಾಗಿದ್ದೀರಾ? ಈ ಪ್ರಶ್ನೆಗಳು ನಿಮ್ಮ ಬಗ್ಗೆ ಹೆಚ್ಚು ಹೆಚ್ಚು ಯೋಚಿಸುವಂತೆ ಮಾಡುತ್ತದೆ. ಮತ್ತು ಆಗ ಡೈನಾಮಿಕ್ ಪಲ್ಲಟಗಳು. ಅವರು ಇನ್ನು ಮುಂದೆ ನಿಮ್ಮನ್ನು ಲಘುವಾಗಿ ಪರಿಗಣಿಸುತ್ತಿಲ್ಲ, ಏಕೆಂದರೆ ಈಗ ಅವರು ನಿಮ್ಮೊಂದಿಗೆ ಏನಾಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವಲ್ಲಿ ಅಷ್ಟು ಸುರಕ್ಷಿತವಾಗಿಲ್ಲ. ಆದರೆ ಇಲ್ಲಿ ಕೀ ಅನಿರೀಕ್ಷಿತತೆ ಎಂದರೆ ಆಟವಾಡುವುದು ಎಂದಲ್ಲ, ಯಾರನ್ನಾದರೂ ಕುಶಲತೆಯಿಂದ ನಿರ್ವಹಿಸಲು ಉದ್ದೇಶಪೂರ್ವಕವಾಗಿ ಪ್ರೀತಿ ಅಥವಾ ಗಮನವನ್ನು ತಡೆಹಿಡಿಯುವ ಬಗ್ಗೆ ಅಲ್ಲ. ಇದು ನಿಮ್ಮ ಸ್ವಂತ ಅಗತ್ಯಗಳು ಮತ್ತು ಗುರಿಗಳನ್ನು ಮೊದಲು ಇರಿಸುವ ರೀತಿಯಲ್ಲಿ ನಿಮ್ಮ ಜೀವನವನ್ನು ಪ್ರಾಮಾಣಿಕವಾಗಿ ಬದುಕುವ ಬಗ್ಗೆ. ಅದರ ಸಲುವಾಗಿ ನೀವು ಅನಿರೀಕ್ಷಿತವಾಗಿರುವುದಿಲ್ಲ, ನೀವು ಅದನ್ನು ಮಾಡುತ್ತಿದ್ದೀರಿ. ಏಕೆಂದರೆ ನೀವು ನಿಮ್ಮ ಬೆಳವಣಿಗೆ, ನಿಮ್ಮ ಸಂತೋಷ ಮತ್ತು ನಿಮ್ಮ ಮಾರ್ಗದ ಮೇಲೆ ಕೇಂದ್ರೀಕರಿಸಿದ್ದೀರಿ. ನೀವು ಊಹಿಸಬಹುದಾದುದನ್ನು ನಿಲ್ಲಿಸಿದಾಗ, ನಿಮಗೆ ಅದೇ ಶಕ್ತಿಯನ್ನು ನೀಡದ ವ್ಯಕ್ತಿಗಿಂತ ನಿಮ್ಮ ಆದ್ಯತೆಯ ನೈಸರ್ಗಿಕ ಪರಿಣಾಮವಾಗಿದೆ. ಇಲ್ಲಿ ಅದು ಇನ್ನಷ್ಟು ಶಕ್ತಿಯುತವಾಗಿದೆ. ನೀವು ಯಾವಾಗಲೂ ಲಭ್ಯವಿದ್ದಾಗ, ಯಾರಾದರೂ ನಿರೀಕ್ಷಿಸುತ್ತಿರುವುದನ್ನು ನೀವು ಯಾವಾಗಲೂ ಮಾಡುತ್ತಿರುವಾಗ, ಅನಿರೀಕ್ಷಿತತೆಯು ಮೌಲ್ಯದ ಅರ್ಥವನ್ನು ಸೃಷ್ಟಿಸುತ್ತದೆ. ಅವರು ನಿಮ್ಮನ್ನು ಲಘುವಾಗಿ ಪರಿಗಣಿಸುವುದು ಸುಲಭವಾಗುತ್ತದೆ. ನಿಮ್ಮ ಸಮಯ ಮತ್ತು ಗಮನವು ಯಾವಾಗಲೂ ಅವರಿಗಾಗಿ ಕಾಯುತ್ತಿದೆ ಎಂದು ಅವರು ಭಾವಿಸಲು ಪ್ರಾರಂಭಿಸುತ್ತಾರೆ. ಆದರೆ ನೀವು ಹಿಂತೆಗೆದುಕೊಂಡಾಗ, ನೀವು ಸ್ವಲ್ಪ ದೂರವನ್ನು ರಚಿಸಿದಾಗ, ನಿಮ್ಮ ಸಮಯ ಮತ್ತು ಗಮನವು ಖಾತರಿಯಿಲ್ಲ ಎಂದು ಅವರು ಅರಿತುಕೊಳ್ಳುವಂತೆ ಒತ್ತಾಯಿಸುತ್ತದೆ. ಅವರು ನಿಮ್ಮನ್ನು ಮೌಲ್ಯಯುತವಾಗಿರುವ ವ್ಯಕ್ತಿಯಂತೆ ನೋಡಲು ಪ್ರಾರಂಭಿಸುತ್ತಾರೆ ಮತ್ತು ಅದನ್ನು ಕಳೆದುಕೊಳ್ಳಲು ಅವರು ಬಯಸುವುದಿಲ್ಲ. ಈ ರೀತಿ ಯೋಚಿಸಿ. ನೀವು ಯಾವಾಗಲೂ ಪ್ರಾರಂಭಿಸುವ ವ್ಯಕ್ತಿಯಾಗಿದ್ದರೆ, ಯೋಜನೆಗಳನ್ನು ಮಾಡುವ ವ್ಯಕ್ತಿಯನ್ನು ಸಂಪರ್ಕಿಸಿ, ಅವರು ಅದನ್ನು ನಿರೀಕ್ಷಿಸಲು ಪ್ರಾರಂಭಿಸುತ್ತಾರೆ. ಆದರೆ ನೀವು ಅದನ್ನು ಮಾಡುವುದನ್ನು ನಿಲ್ಲಿಸಿದ ಕ್ಷಣ ಅವರು ಗಮನಿಸಲು ಪ್ರಾರಂಭಿಸುತ್ತಾರೆ. ಅವರು ಇನ್ನು ಮುಂದೆ ನಿಮ್ಮ ಪ್ರಯತ್ನವನ್ನು ಲಘುವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅವರು ಅರಿತುಕೊಳ್ಳುತ್ತಾರೆ. ಏಕೆಂದರೆ ಈಗ ನೀವು ಅವರಿಗೆ ಅದನ್ನು ಸುಲಭಗೊಳಿಸುತ್ತಿಲ್ಲ. ಅವರು ನಿಮ್ಮ ಜೀವನದಲ್ಲಿ ಇರಲು ಬಯಸಿದರೆ, ಅವರು ಹೆಜ್ಜೆ ಹಾಕಬೇಕಾದ ಪರಿಸ್ಥಿತಿಯನ್ನು ನೀವು ರಚಿಸಿದ್ದೀರಿ ಮತ್ತು ಅವರು ಆರಾಮದಾಯಕವಾಗಿರುವುದರಿಂದ ಅವರು ಅನಿಶ್ಚಿತತೆಯ ಭಾವನೆಗೆ ಬದಲಾಗುತ್ತಾರೆ, ಅಲ್ಲಿ ಅನಿರೀಕ್ಷಿತತೆಯ ಶಕ್ತಿ ಇರುತ್ತದೆ. ಜನರು ಸ್ವಾಭಾವಿಕವಾಗಿ ಅವರು ಸುಲಭವಾಗಿ ಪಡೆಯಲಾಗದ ವಿಷಯಗಳಲ್ಲಿ ಹೆಚ್ಚು ಹೂಡಿಕೆ ಮಾಡುತ್ತಾರೆ. ನೀವು ಯಾವಾಗಲೂ ಲಭ್ಯವಿದ್ದರೆ, ಯಾವಾಗಲೂ ಊಹಿಸಬಹುದಾದವರಾಗಿದ್ದರೆ, ನಿಮ್ಮ ಗಮನಕ್ಕಾಗಿ ಕೆಲಸ ಮಾಡುವ ಅಗತ್ಯವನ್ನು ಅವರು ಅನುಭವಿಸುವುದಿಲ್ಲ. ಆದರೆ ನೀವು ಕಡಿಮೆ ಊಹಿಸಬಹುದಾದಾಗ, ನೀವು ನಿಮ್ಮನ್ನು ಮೊದಲು ಇರಿಸಿಕೊಳ್ಳಲು ಪ್ರಾರಂಭಿಸಿದಾಗ ಮತ್ತು ಅವರ ನಿರೀಕ್ಷೆಗಳನ್ನು ಪೂರೈಸುವುದನ್ನು ನಿಲ್ಲಿಸಿದಾಗ, ಅವರು ಹೆಚ್ಚು ಹೂಡಿಕೆ ಮಾಡುವ ಅಗತ್ಯವನ್ನು ಅನುಭವಿಸುತ್ತಾರೆ. ನಿಮ್ಮ ಗಮನವನ್ನು ಮತ್ತೆ ಸೆಳೆಯಲು ಅವರು ಏನು ಮಾಡಬೇಕೆಂದು ಅವರು ಆಶ್ಚರ್ಯಪಡುತ್ತಾರೆ ಮತ್ತು ಅವರು ಅದನ್ನು ಹಂಬಲಿಸಲು ಪ್ರಾರಂಭಿಸುತ್ತಾರೆ. ಇಲ್ಲಿ ನೆನಪಿಡಬೇಕಾದ ವಿಷಯವಿದೆ. ಅನಿರೀಕ್ಷಿತತೆ ಎಂದರೆ ಚಪ್ಪಟೆಯಾಗಿರುವುದು ಅಥವಾ ವಿಶ್ವಾಸಾರ್ಹವಲ್ಲ ಎಂದಲ್ಲ. ಇದು ಯಾರನ್ನಾದರೂ ದೆವ್ವ ಅಥವಾ ದಿನಗಟ್ಟಲೆ ಕಣ್ಮರೆಯಾಗುವುದರ ಬಗ್ಗೆ ಅಲ್ಲ. ನೀವು ಇನ್ನು ಮುಂದೆ ಬೇರೆಯವರನ್ನು ನಿಮ್ಮ ಬ್ರಹ್ಮಾಂಡದ ಕೇಂದ್ರವನ್ನಾಗಿ ಮಾಡದಿರುವ ಆರೋಗ್ಯಕರ ಸಮತೋಲನವನ್ನು ರಚಿಸುವುದು. ನೀವು ಇನ್ನೂ ಇದ್ದೀರಿ. ನೀವು ಇನ್ನೂ ಇದ್ದೀರಿ, ಆದರೆ ನೀವು ಇನ್ನು ಮುಂದೆ ನೀವು ಹಿಂದಿನಂತೆ ಊಹಿಸಲು ಸಾಧ್ಯವಿಲ್ಲ. ನೀವು ನಿಮ್ಮ ಜೀವನವನ್ನು ನಡೆಸುತ್ತಿದ್ದೀರಿ, ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸುತ್ತೀರಿ ಮತ್ತು ಬೇರೊಬ್ಬರ ವೇಳಾಪಟ್ಟಿಗೆ ಹೊಂದಿಕೊಳ್ಳಲು ಹಿಂದುಳಿದಿಲ್ಲ. ಒಂದು ದಿನಚರಿಯನ್ನು ಮುರಿಯುವ ಮೂಲಕ ಪ್ರಾರಂಭಿಸಿ. ನೀವು ಯಾವಾಗಲೂ ಮೊದಲು ಪಠ್ಯ ಸಂದೇಶವನ್ನು ಕಳುಹಿಸುವವರಾಗಿದ್ದರೆ ನಿಲ್ಲಿಸಿ. ನೀವು ಯಾವಾಗಲೂ ಒಂದು ನಿರ್ದಿಷ್ಟ ಸಮಯದಲ್ಲಿ ಲಭ್ಯವಿದ್ದರೆ, ಬೇರೆ ಯಾವುದನ್ನಾದರೂ ಮಾಡುವುದರಲ್ಲಿ ನಿರತರಾಗಿರಿ. ನಿಮ್ಮ ಸಮಯವನ್ನು ಮತ್ತೆ ಮೌಲ್ಯಯುತವಾಗಿಸಿ. ಯಾವಾಗಲೂ ಆದ್ದರಿಂದ ಊಹಿಸಬಹುದಾದ ಎಂದು ಏನು ನಡೆಯುತ್ತಿದೆ ಎಂದು ಅವರು ಆಶ್ಚರ್ಯಪಡಲಿ ಮತ್ತು ನಿಮ್ಮ ನಿರಂತರ ಲಭ್ಯತೆಯ ಅನುಪಸ್ಥಿತಿಯನ್ನು ಅವರು ಅನುಭವಿಸಲಿ.
ಕಡಿಮೆ ಊಹಿಸಬಹುದಾದ ಕಾರಣದಿಂದ ಬರುವ ಒಳಸಂಚು ಸ್ವಾಭಾವಿಕವಾಗಿ ಅವರು ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸುವಂತೆ ಮಾಡುತ್ತದೆ. ಅನಿರೀಕ್ಷಿತತೆಯ ಸೌಂದರ್ಯವು ಬದಲಾಗುವ ಸಾಮರ್ಥ್ಯದಲ್ಲಿದೆ. ನಿಮ್ಮ ಪ್ರತಿಯೊಂದು ನಡೆಯನ್ನು ಅವರು ಊಹಿಸಲು ಸಾಧ್ಯವಾಗದಿದ್ದಾಗ, ನಿಮ್ಮಿಂದ ಏನನ್ನು ನಿರೀಕ್ಷಿಸಬೇಕೆಂದು ಅವರಿಗೆ ತಿಳಿದಿಲ್ಲದಿದ್ದಾಗ, ಅವರು ಹಿಂದೆಂದೂ ಮಾಡದ ರೀತಿಯಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಹಂಬಲಿಸಲು ಪ್ರಾರಂಭಿಸುತ್ತಾರೆ. ನೀವು ಅವರು ಸುಲಭವಾಗಿ ಲೆಕ್ಕಾಚಾರ ಮಾಡುವ ವ್ಯಕ್ತಿ ಅಲ್ಲ ಎಂದು ಅವರು ಅರಿತುಕೊಳ್ಳಲು ಪ್ರಾರಂಭಿಸುತ್ತಾರೆ. ಮತ್ತು ಅದು ನಿಮ್ಮನ್ನು ಅನಂತವಾಗಿ ಹೆಚ್ಚು ಆಕರ್ಷಕವಾಗಿಸುತ್ತದೆ. ಕಾರಣ 5. ಅವರು ಕಳೆದುಕೊಂಡಿದ್ದನ್ನು ಅರಿತುಕೊಳ್ಳುವುದು. ಇಲ್ಲಿ ಜೀವನದ ಕಠಿಣ ಸತ್ಯಗಳಲ್ಲಿ ಒಂದಾಗಿದೆ. ಜನರು ಸಾಮಾನ್ಯವಾಗಿ ತಮ್ಮಲ್ಲಿರುವುದನ್ನು ಅದು ಹೋಗುವವರೆಗೂ ಪ್ರಶಂಸಿಸುವುದಿಲ್ಲ. ಅವರು ನಿಮ್ಮ ಬಗ್ಗೆ ಎಂದಿಗೂ ಕಾಳಜಿ ವಹಿಸಲಿಲ್ಲವಲ್ಲ, ಇದರಿಂದ ಅವರು ಆರಾಮವಾಗಿದ್ದಾರೆ. ನೀವು ಯಾವಾಗಲೂ ಇರುತ್ತೀರಿ, ಯಾವಾಗಲೂ ಕಾಣಿಸಿಕೊಳ್ಳುತ್ತೀರಿ, ಯಾವಾಗಲೂ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಅವರಿಗೆ ನೀಡುತ್ತೀರಿ ಎಂಬ ಅಂಶವನ್ನು ಅವರು ಲಘುವಾಗಿ ತೆಗೆದುಕೊಂಡರು. ಆದರೆ ನೀವು ಹಿಂದೆ ಸರಿದು ಅವರಿಗೆ ದೂರವನ್ನು ನೀಡಿದಾಗ, ನೀವು ಅವರ ಜೀವನದಲ್ಲಿ ನಿರಂತರ ಉಪಸ್ಥಿತಿಯಿಲ್ಲದಿದ್ದಾಗ, ಅವರು ಮೊದಲು ಪರಿಗಣಿಸದ ವಾಸ್ತವವನ್ನು ಎದುರಿಸಲು ಅದು ಅವರನ್ನು ಒತ್ತಾಯಿಸುತ್ತದೆ. ಅವರು ಅರಿತುಕೊಂಡಿದ್ದಕ್ಕಿಂತ ಹೆಚ್ಚಿನದನ್ನು ನೀವು ಮೇಜಿನ ಬಳಿಗೆ ತರುತ್ತಿದ್ದಿರಿ ಮತ್ತು ಈಗ ಅದು ಹೋಗಿದೆ. ಮೊದಲಿಗೆ ಅವರು ಗಮನಿಸದೇ ಇರಬಹುದು. ಅವರು ಯೋಚಿಸಬಹುದು, ಓಹ್, ಅವರು ಕಾರ್ಯನಿರತರಾಗಿದ್ದಾರೆ. ಅವರು ಹಿಂತಿರುಗುತ್ತಾರೆ. ವಿಷಯಗಳು ಸಾಮಾನ್ಯ ಸ್ಥಿತಿಗೆ ಮರಳುತ್ತವೆ ಎಂದು ಅವರು ಊಹಿಸಬಹುದು. ಏಕೆಂದರೆ ನೀವು ಯಾವಾಗಲೂ ಪ್ರಯತ್ನವನ್ನು ಮಾಡುವ ಕ್ರಿಯಾತ್ಮಕತೆಗೆ ಅವರು ತುಂಬಾ ಬಳಸುತ್ತಾರೆ. ಆದರೆ ಕಾಲಾನಂತರದಲ್ಲಿ ಏನೋ ಬದಲಾಗುತ್ತದೆ. ಸಂಭಾಷಣೆಗಳು, ಭಾವನಾತ್ಮಕ ಬೆಂಬಲ, ಮೋಜಿನ ಕ್ಷಣಗಳು, ನೀವು ಅವರಿಗಾಗಿ ಯಾವಾಗಲೂ ಇದ್ದೀರಿ ಎಂದು ತಿಳಿದುಕೊಳ್ಳುವ ಸೌಕರ್ಯಗಳು, ಅವರ ಜೀವನದಲ್ಲಿ ನೀವು ತಂದ ಎಲ್ಲಾ ಸಣ್ಣ ವಿಷಯಗಳ ಅನುಪಸ್ಥಿತಿಯನ್ನು ಅವರು ಅನುಭವಿಸಲು ಪ್ರಾರಂಭಿಸುತ್ತಾರೆ. ಮತ್ತು ಅದು ಅವರಿಗೆ ಹೊಡೆದಾಗ ಅವರು ಅಮೂಲ್ಯವಾದದ್ದನ್ನು ಕಳೆದುಕೊಂಡಿದ್ದಾರೆ. ಜನರು ಇನ್ನು ಮುಂದೆ ಪ್ರವೇಶವನ್ನು ಹೊಂದಿಲ್ಲದಿರುವವರೆಗೆ ಅವರ ಜೀವನದ ಮೇಲೆ ನೀವು ಬೀರುವ ಪರಿಣಾಮವನ್ನು ಕಡಿಮೆ ಅಂದಾಜು ಮಾಡುವ ವಿಷಯ ಇಲ್ಲಿದೆ. ನೀವು ಪ್ರತಿದಿನ ಅಲ್ಲಿದ್ದಾಗ, ಚೆಕ್ ಇನ್ ಮಾಡುವಾಗ, ಯೋಜನೆಗಳನ್ನು ರೂಪಿಸುವಾಗ, ಅವರಿಗೆ ತೋರಿಸಿದಾಗ, ಅವರು ಅದನ್ನು ಅಭ್ಯಾಸ ಮಾಡಿದರು. ಅದನ್ನೇ ಏನೋ ವಿಶೇಷ ಎಂದು ನೋಡುವುದನ್ನು ಬಿಟ್ಟು, ಏನೋ ಗ್ಯಾರಂಟಿ ಎಂಬಂತೆ ನೋಡತೊಡಗಿದರು. ಆದರೆ ನೀವು ಹಿಂತೆಗೆದುಕೊಳ್ಳುವ ಕ್ಷಣ, ನೀವು ಯಾವಾಗಲೂ ಲಭ್ಯವಿರುವ ವ್ಯಕ್ತಿಯಾಗುವುದನ್ನು ನಿಲ್ಲಿಸಿದ ಕ್ಷಣ, ಅವರು ನಿಮ್ಮನ್ನು ಲಘುವಾಗಿ ತೆಗೆದುಕೊಳ್ಳುತ್ತಿದ್ದಾರೆ ಎಂಬ ಅಂಶವನ್ನು ಎದುರಿಸಲು ಅವರು ಒತ್ತಾಯಿಸಲ್ಪಡುತ್ತಾರೆ. ಮತ್ತು ನನ್ನನ್ನು ನಂಬಿರಿ, ಆ ಸಾಕ್ಷಾತ್ಕಾರವು ಅವರಿಗೆ ನಿಜವಾದ ಎಚ್ಚರಿಕೆಯ ಕರೆಯಾಗಿದೆ. ನಿಮ್ಮ ಉಪಸ್ಥಿತಿಯ ಅನುಪಸ್ಥಿತಿಯಲ್ಲಿ ಅವರು ಏನನ್ನು ಹೊಂದಿದ್ದರು ಎಂಬುದನ್ನು ಅವರು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ನೀವು ಅವರಿಗೆ ನೀಡಿದ ಭಾವನಾತ್ಮಕ ಬೆಂಬಲ, ನೀವು ಹೂಡಿಕೆ ಮಾಡಿದ ಸಮಯ ಮತ್ತು ಶಕ್ತಿ, ನೀವು ಅವರ ಜೀವನದಲ್ಲಿ ತಂದ ಸಂತೋಷ, ಅದನ್ನು ಒದಗಿಸಲು ನೀವು ಇನ್ನು ಮುಂದೆ ಇಲ್ಲದಿರುವಾಗ ಎಲ್ಲವೂ ಸ್ಪಷ್ಟವಾಗುತ್ತದೆ. ಅವರು ತಮ್ಮ ತಲೆಯಲ್ಲಿ ನೆನಪುಗಳನ್ನು ಮರುಪ್ಲೇ ಮಾಡಲು ಪ್ರಾರಂಭಿಸುತ್ತಾರೆ. ಒಳ್ಳೆಯ ಸಮಯಗಳು, ನಗು, ಆಳವಾದ ಸಂಭಾಷಣೆಗಳ ಬಗ್ಗೆ ಯೋಚಿಸುತ್ತಾರೆ ಮತ್ತು ಪ್ರತಿಸ್ಮರಣೆಯೊಂದಿಗೆ ಅವರು ಕಳೆದುಕೊಂಡಿರುವ ಭಾರವನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ. ನೀವು ಅವರ ಜೀವನಕ್ಕೆ ಎಷ್ಟು ಸೇರಿಸಿದ್ದೀರಿ ಎಂಬುದನ್ನು ಅವರು ಅರಿತುಕೊಳ್ಳಲು ಪ್ರಾರಂಭಿಸುತ್ತಾರೆ ಮತ್ತು ಆ ಸಾಕ್ಷಾತ್ಕಾರವು ಅವರಿಗೆ ಆಘಾತಕಾರಿ ಮತ್ತು ನೋವಿನಿಂದ ಕೂಡಿದೆ. ಯಾರಾದರೂ ಯಾವಾಗಲೂ ಇರುವಾಗ ಅದರ ಬಗ್ಗೆ ಯೋಚಿಸಿ. ನೀವು ಅವರ ಮೌಲ್ಯವನ್ನು ಕಡೆಗಣಿಸುವುದು ಸುಲಭ. ನೀವು ಅದನ್ನು ಬಳಸಿಕೊಳ್ಳುತ್ತೀರಿ, ಆದರೆ ಅವರು ಇದ್ದಕ್ಕಿದ್ದಂತೆ ಇಲ್ಲದಿದ್ದಾಗ, ಆ ನಿರಂತರ ಉಪಸ್ಥಿತಿಯು ಹೋದಾಗ, ಅದು ಶೂನ್ಯವನ್ನು ಸೃಷ್ಟಿಸುತ್ತದೆ. ಮತ್ತು ಆ ಶೂನ್ಯತೆಯು ಸಾಕ್ಷಾತ್ಕಾರವು ಮುಳುಗಲು ಪ್ರಾರಂಭಿಸುತ್ತದೆ. ಅವರ ಸಂತೋಷಕ್ಕೆ ನೀವು ಎಷ್ಟು ಕೊಡುಗೆ ನೀಡಿದ್ದೀರಿ, ನೀವು ಅವರ ಜೀವನವನ್ನು ಎಷ್ಟು ಉತ್ತಮಗೊಳಿಸಿದ್ದೀರಿ, ಮತ್ತು ಅವರು ಅದನ್ನು ಎಷ್ಟು ಲಘುವಾಗಿ ತೆಗೆದುಕೊಂಡರು ಎಂಬುದರ ಕುರಿತು ಅವರು ಯೋಚಿಸಲು ಪ್ರಾರಂಭಿಸುತ್ತಾರೆ. ಆಗ ವಿಷಾದ ಹುಟ್ಟುತ್ತದೆ. ಅವಕಾಶ ಸಿಕ್ಕಾಗ ನಿಮ್ಮನ್ನು ಹೆಚ್ಚು ಪ್ರಶಂಸಿಸದೇ ಇರುವುದಕ್ಕೆ ಅವರು ವಿಷಾದಿಸುತ್ತಾರೆ ಮತ್ತು ಅವರು ಈಗ ಕಳೆದುಕೊಂಡಿರುವ ಸಂಪರ್ಕವನ್ನು ಹಂಬಲಿಸಲು ಪ್ರಾರಂಭಿಸುತ್ತಾರೆ. ಪ್ರಬಲ ಒಳನೋಟ ಇಲ್ಲಿದೆ. ಅವರು ಕಳೆದುಕೊಂಡಿರುವುದನ್ನು ಯಾರಾದರೂ ಅರಿತುಕೊಂಡಾಗ ಅದು ಆಗಾಗ್ಗೆ ಭಾವನಾತ್ಮಕ ಅಸ್ವಸ್ಥತೆಯ ಆಳವಾದ ಅರ್ಥದೊಂದಿಗೆ ಬರುತ್ತದೆ. ಅವರು ತಮ್ಮನ್ನು ತಾವು ಪ್ರಶ್ನಿಸಲು ಪ್ರಾರಂಭಿಸುತ್ತಾರೆ, ಅವರು ಎಷ್ಟು ಮುಖ್ಯವಾದುದನ್ನು ಕಳೆದುಕೊಂಡಿದ್ದಾರೆ ಎಂದು ಆಶ್ಚರ್ಯಪಡುತ್ತಾರೆ.
ಅವರು ನಿಮ್ಮನ್ನು ಶ್ಲಾಘಿಸಲು ವಿಫಲವಾದ ಎಲ್ಲಾ ಮಾರ್ಗಗಳನ್ನು ಅವರು ನೋಡಲು ಪ್ರಾರಂಭಿಸುತ್ತಾರೆ. ಎಲ್ಲಾ ಸಮಯದಲ್ಲೂ ಅವರು ನಿಮ್ಮ ಪ್ರಯತ್ನಗಳನ್ನು ಗುರುತಿಸಲಿಲ್ಲ ಮತ್ತು ಅವರು ತಮ್ಮ ಬೆರಳುಗಳ ಮೂಲಕ ಅಮೂಲ್ಯವಾದದ್ದನ್ನು ಸ್ಲಿಪ್ ಮಾಡಲು ಬಿಡುತ್ತಾರೆ ಎಂದು ಅವರಿಗೆ ಅನಿಸುತ್ತದೆ. ಆ ರೀತಿಯ ವಿಷಾದವು ಕಣ್ಮರೆಯಾಗುವುದಿಲ್ಲ, ಅದು ಉಳಿಯುತ್ತದೆ. ಅವರು ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸುವಂತೆ ಮಾಡುತ್ತದೆ. ಆದರೆ ಇಲ್ಲಿ ಕೀ ಹಿಂದೆ ಸರಿಯುವ ಮೂಲಕ ನೀವು ಯಾವುದೇ ತಪ್ಪು ಮಾಡಿಲ್ಲ. ವಾಸ್ತವವಾಗಿ ಹಿಂದೆ ಸರಿಯುವ ಮೂಲಕ ಮತ್ತು ಅವರಿಗೆ ದೂರವನ್ನು ನೀಡುವ ಮೂಲಕ ನಿಮ್ಮ ನಿಜವಾದ ಮೌಲ್ಯವನ್ನು ನೋಡಲು ನೀವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನೀವು ಅವರ ಜೀವನದಲ್ಲಿ ತಂದ ಎಲ್ಲವನ್ನೂ ಪ್ರತಿಬಿಂಬಿಸಲು ನೀವು ಅವರಿಗೆ ಜಾಗವನ್ನು ನೀಡಿದ್ದೀರಿ. ಮತ್ತು ಈಗ ಅವರು ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಅವರು ಅವಕಾಶವನ್ನು ಹೊಂದಿದ್ದಾಗ ನಿಮ್ಮನ್ನು ಮೌಲ್ಯೀಕರಿಸದೆ ಅವರು ದೊಡ್ಡ ತಪ್ಪು ಮಾಡಿದ್ದಾರೆ ಎಂದು ಅವರು ಅರಿತುಕೊಳ್ಳುತ್ತಿದ್ದಾರೆ. ಆ ನಷ್ಟದ ಪ್ರಜ್ಞೆಯು ನಂಬಲಾಗದಷ್ಟು ಶಕ್ತಿಯುತವಾಗಿರುತ್ತದೆ ಮತ್ತು ಜನರು ಹಿಂದೆಂದೂ ಮಾಡದ ರೀತಿಯಲ್ಲಿ ನಿಮ್ಮೊಂದಿಗೆ ಮರುಸಂಪರ್ಕಿಸಲು ಪ್ರಯತ್ನಿಸುವಂತೆ ಮಾಡುತ್ತದೆ. ಆದಾಗ್ಯೂ ನಿಮ್ಮನ್ನು ಕಳೆದುಕೊಂಡಿರುವ ಯಾರನ್ನಾದರೂ ಕುಶಲತೆಯಿಂದ ನಿರ್ವಹಿಸಲು ನೀವು ಹಿಂದೆ ಸರಿಯುತ್ತಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಇದು ಆಟಗಳನ್ನು ಆಡುವ ಬಗ್ಗೆ ಅಲ್ಲ, ಇದು ನಿಮ್ಮ ಸ್ವಂತ ಮೌಲ್ಯವನ್ನು ಗುರುತಿಸುವುದು ಮತ್ತು ನೀವು ಮೆಚ್ಚುಗೆ ಪಡೆಯದಿರುವ ಸಂಬಂಧ ಅಥವಾ ಡೈನಾಮಿಕ್ಗಾಗಿ ನೆಲೆಗೊಳ್ಳದಿರುವುದು. ಅವರಿಗೆ ಸ್ಥಳಾವಕಾಶವನ್ನು ನೀಡುವ ಮೂಲಕ ನೀವು ಅವರ ಕಾರ್ಯಗಳನ್ನು ಪ್ರತಿಬಿಂಬಿಸಲು ಮತ್ತು ಅವರು ಕಳೆದುಕೊಂಡಿರುವುದನ್ನು ಸ್ವತಃ ಅರಿತುಕೊಳ್ಳಲು ಅವಕಾಶವನ್ನು ನೀಡುತ್ತಿರುವಿರಿ. ಅವರ ಜೀವನದಲ್ಲಿ ನಿಮ್ಮ ಉಪಸ್ಥಿತಿಯು ಒಂದು ಸವಲತ್ತು ನೀಡಲಾಗಿಲ್ಲ ಎಂದು ನೀವು ಅವರಿಗೆ ತೋರಿಸುತ್ತಿದ್ದೀರಿ. ಈ ರೀತಿ ಯೋಚಿಸಿ. ನಿಮ್ಮ ಸಮಯ, ಶಕ್ತಿ ಮತ್ತು ಪ್ರೀತಿಯನ್ನು ನೀವು ಸಂಪೂರ್ಣವಾಗಿ ಪ್ರಶಂಸಿಸದ ಯಾರಿಗಾದರೂ ನೀಡುತ್ತಿರುವಾಗ ಮೌಲ್ಯಯುತವಾಗಿದೆ. ನೀವು ಮೂಲಭೂತವಾಗಿ ನಿಮ್ಮನ್ನು ಲಘುವಾಗಿ ತೆಗೆದುಕೊಳ್ಳಲು ಅವರಿಗೆ ಅವಕಾಶ ನೀಡುತ್ತೀರಿ. ಆದರೆ ನೀವು ಹಿಂದೆಗೆದುಕೊಂಡಾಗ ಆ ಸಮಯ ಮತ್ತು ಶಕ್ತಿಯನ್ನು ನಿಮಗಾಗಿ ಮರಳಿ ಪಡೆದಾಗ ನಿಮ್ಮ ಮೌಲ್ಯದ ಬಗ್ಗೆ ನೀವು ಪ್ರಬಲವಾದ ಹೇಳಿಕೆಯನ್ನು ನೀಡುತ್ತೀರಿ. ನೀವು ಹೇಳುತ್ತಿದ್ದೀರಿ, ನಾನು ಟೇಬಲ್ಗೆ ಏನು ತರುತ್ತೇನೆ ಎಂದು ನನಗೆ ತಿಳಿದಿದೆ ಮತ್ತು ನೀವು ಅದನ್ನು ನೋಡಲು ಸಾಧ್ಯವಾಗದಿದ್ದರೆ ನೀವು ಅದನ್ನು ಹೊಂದಲು ಅರ್ಹರಲ್ಲ ಮತ್ತು ಅಂತಹ ಸ್ವಾಭಿಮಾನವು ನಂಬಲಾಗದಷ್ಟು ಆಕರ್ಷಕವಾಗಿದೆ. ನಿಮ್ಮ ಅನುಪಸ್ಥಿತಿಯನ್ನು ಯಾರಾದರೂ ಅನುಭವಿಸಿದ ನಂತರವೇ ನೀವು ಅವರಿಗೆ ಎಷ್ಟು ಅರ್ಥವಾಗಿದ್ದೀರಿ ಎಂಬುದನ್ನು ಅವರು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ನೀವು ಇಲ್ಲದೆ ಅವರು ಈಗ ತಮ್ಮ ಜೀವನವನ್ನು ಹೇಗೆ ಹೋಲಿಸಲು ಪ್ರಾರಂಭಿಸುತ್ತಾರೆ. ನೀವು ಸುತ್ತಲೂ ಇದ್ದಾಗ ಆಗಿತ್ತು. ಮತ್ತು ಆ ಹೋಲಿಕೆಯು ಅವರ ಜೀವನವು ನಿಮ್ಮೊಂದಿಗೆ ಎಷ್ಟು ಉತ್ತಮವಾಗಿದೆ ಎಂಬುದನ್ನು ಅವರು ಅರಿತುಕೊಳ್ಳುವಂತೆ ಮಾಡುತ್ತದೆ. ಅವರು ಆ ಸಂಪರ್ಕದ ಪ್ರಜ್ಞೆ, ಆ ಭಾವನಾತ್ಮಕ ಬೆಂಬಲ, ಆ ವಿನೋದ, ನೀವು ತಂದ ಆ ಸಾಂತ್ವನವನ್ನು ಹಂಬಲಿಸಲು ಪ್ರಾರಂಭಿಸುತ್ತಾರೆ. ಆದರೆ ಇಲ್ಲಿ ಅವರು ತಮ್ಮ ಬೆರಳುಗಳನ್ನು ಸ್ನ್ಯಾಪ್ ಮಾಡಲು ಸಾಧ್ಯವಿಲ್ಲ ಮತ್ತು ಅದನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಅವರು ಮತ್ತೆ ನಿಮ್ಮ ಜೀವನದಲ್ಲಿ ತಮ್ಮ ಸ್ಥಾನವನ್ನು ಗಳಿಸಬೇಕು. ಹಿಂದಕ್ಕೆ ಹೊರದಬ್ಬಬೇಡಿ. ನೀವು ಹಿಂದಕ್ಕೆ ಎಳೆದಾಗ ಮತ್ತು ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳಲು ಯಾರಿಗಾದರೂ ಜಾಗವನ್ನು ನೀಡಿದಾಗ ಅವರು ಆ ಭಾವನೆಯೊಂದಿಗೆ ಕುಳಿತುಕೊಳ್ಳಲಿ. ನೀವು ಇಲ್ಲದೆ ಜೀವನ ಹೇಗಿರುತ್ತದೆ ಎಂಬುದನ್ನು ಅವರು ನಿಜವಾಗಿಯೂ ಅನುಭವಿಸಲಿ. ಅವರು ಹಿಂತಿರುಗಿದರೆ ನೀವು ಅವರ ಜೀವನದಲ್ಲಿ ಏನನ್ನು ತಂದಿದ್ದೀರಿ ಎಂಬುದರ ಬಗ್ಗೆ ಹೊಸ ಮೆಚ್ಚುಗೆಯೊಂದಿಗೆ ಅವರು ಹಾಗೆ ಮಾಡುತ್ತಾರೆ. ಆದರೆ ಅವರು ಮಾಡದಿದ್ದರೆ ಅದು ಸಹ ಸರಿ, ಏಕೆಂದರೆ ನಿಮ್ಮ ಸ್ವಂತ ಮೌಲ್ಯವನ್ನು ಗೌರವಿಸಲು ಮತ್ತು ನಿಮ್ಮ ಸ್ವಂತ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಲು ನೀವು ಈಗಾಗಲೇ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ. ಅವರು ಕಳೆದುಕೊಂಡದ್ದನ್ನು ಅರಿತುಕೊಳ್ಳುವುದು ಪ್ರಬಲ ಪ್ರೇರಕವಾಗಿದೆ. ನೀವು ಅವರಿಗೆ ಎಷ್ಟು ಅರ್ಥಮಾಡಿಕೊಂಡಿದ್ದೀರಿ ಎಂಬುದರ ಕುರಿತು ಸತ್ಯವನ್ನು ಎದುರಿಸಲು ಇದು ಅವರನ್ನು ಒತ್ತಾಯಿಸುತ್ತದೆ ಮತ್ತು ಅದು ನಿಮ್ಮೊಂದಿಗೆ ಮರುಸಂಪರ್ಕಿಸಲು ಬಯಸುವಂತೆ ಮಾಡುತ್ತದೆ. ಆದರೆ ನೆನಪಿಡಿ, ಇದು ಅವರ ಬಗ್ಗೆ ಅಲ್ಲ, ಇದು ನಿಮ್ಮ ಬಗ್ಗೆ. ಇದು ನಿಮ್ಮ ಮೌಲ್ಯವನ್ನು ತಿಳಿದುಕೊಳ್ಳುವುದು ಮತ್ತು ನಿಜವಾಗಿಯೂ ಮೆಚ್ಚುಗೆ ಪಡೆಯುವುದಕ್ಕಿಂತ ಕಡಿಮೆ ಯಾವುದಕ್ಕೂ ನೆಲೆಗೊಳ್ಳಲು ನಿರಾಕರಿಸುವುದು. ಹಿಂದೆ ಸರಿಯುವ ಮೂಲಕ ನಿಮ್ಮ ಮೌಲ್ಯವನ್ನು ನೋಡುವ ಅವಕಾಶವನ್ನು ನೀವು ಅವರಿಗೆ ನೀಡುತ್ತೀರಿ. ಮತ್ತು ಅಂತಿಮವಾಗಿ ಅವರು ಕಳೆದುಕೊಂಡಿರುವುದನ್ನು ಅವರು ಅರಿತುಕೊಂಡಾಗ ಅವರು ಹೆಜ್ಜೆ ಹಾಕುತ್ತಾರೆ ಅಥವಾ ಹೊರಬರುತ್ತಾರೆ. ಯಾವುದೇ ರೀತಿಯಲ್ಲಿ ನೀವು ಗೆಲ್ಲುತ್ತೀರಿ. ನಿಮ್ಮ ಹೊಸ ಪ್ರಯಾಣದ ಭಾಗವಾಗಲು ಬಯಕೆ 6 ಕಾರಣ. ನೀವು ಒಂದು ಹೆಜ್ಜೆ ಹಿಂದಕ್ಕೆ ತೆಗೆದುಕೊಂಡು ನಿಮ್ಮ ಮೇಲೆ ಕೇಂದ್ರೀಕರಿಸಿದಾಗ ನಂಬಲಾಗದ ರೂಪಾಂತರ ಸಂಭವಿಸುತ್ತದೆ. ನೀವು ಹೊಸ ಅವಕಾಶಗಳನ್ನು ಅಭಿವೃದ್ಧಿಪಡಿಸಲು, ಬೆಳೆಯಲು ಮತ್ತು ಅಳವಡಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ.
ಬಹುಶಃ ನೀವು ಹೊಸ ಹವ್ಯಾಸಗಳನ್ನು ಆರಿಸಿಕೊಳ್ಳುತ್ತಿರಬಹುದು, ನಿಮ್ಮ ವೃತ್ತಿ ಜೀವನವನ್ನು ಮಟ್ಟ ಹಾಕುತ್ತಿರಬಹುದು. ನಿಮ್ಮನ್ನು ನಿಜವಾಗಿಯೂ ಗೌರವಿಸುವ ಜನರೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಿ ಅಥವಾ ನಿಮ್ಮ ವೈಯಕ್ತಿಕ ಅಭಿವೃದ್ಧಿಯಲ್ಲಿ ಕೆಲಸ ಮಾಡುತ್ತಿದ್ದೀರಿ. ಅದು ಏನೇ ಇರಲಿ, ಬದಲಾವಣೆಯು ನಿಮಗೆ ಮಾತ್ರವಲ್ಲ, ನಿಮ್ಮ ಸುತ್ತಲಿರುವ ಎಲ್ಲರಿಗೂ ಸ್ಪಷ್ಟವಾಗಿದೆ. ಮತ್ತು ಏನು ಊಹಿಸಿ, ಜನ ಗಮನಿಸುತ್ತಾರೆ. ವಿಶೇಷವಾಗಿ ನಿಮ್ಮನ್ನು ಒಮ್ಮೆ ಲಘುವಾಗಿ ಪರಿಗಣಿಸಿದವರು. ಬೆಳವಣಿಗೆಯು ಕಾಂತೀಯವಾಗಿದೆ ಎಂಬ ವಿಷಯ ಇಲ್ಲಿದೆ. ಜನರು ನೀವು ಸಮತಟ್ಟಾಗುತ್ತಿರುವುದನ್ನು, ಮುಂದೆ ಸಾಗುತ್ತಿರುವುದನ್ನು ಮತ್ತು ಅವರಿಲ್ಲದೆ ಪ್ರವರ್ಧಮಾನಕ್ಕೆ ಬರುತ್ತಿರುವುದನ್ನು ನೋಡಿದಾಗ ಅದು ಅವರಲ್ಲಿ ಏನನ್ನೋ ಹೊಳೆಯುತ್ತದೆ. ಅವರು ನಿಮ್ಮ ಈ ಹೊಸ ಉತ್ತೇಜಕ ಆವೃತ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಎಂದು ಅವರು ಭಾವಿಸುತ್ತಾರೆ. ನೀವು ಹೊಸ ಮಾರ್ಗಗಳನ್ನು ಅನ್ವೇಷಿಸುವುದನ್ನು, ಹೊಸ ಸವಾಲುಗಳನ್ನು ಸ್ವೀಕರಿಸುವುದನ್ನು ಅವರು ನೋಡುತ್ತಾರೆ ಮತ್ತು ಅವರು ಆ ಪ್ರಯಾಣದ ಭಾಗವಾಗಲು ಬಯಸುತ್ತಾರೆ. ಅವರು ಹಿಂದೆ ಉಳಿದಿದ್ದಾರೆ ಎಂದು ಭಾವಿಸಲು ಬಯಸುವುದಿಲ್ಲ. ನಿಮ್ಮ ಶಕ್ತಿಗೆ ನೀವು ಹೆಜ್ಜೆ ಹಾಕುತ್ತಿರುವಾಗ ಮತ್ತು ನಿಜವಾಗಿಯೂ ಪೂರೈಸುವ ಜೀವನವನ್ನು ಪ್ರಾರಂಭಿಸುವಾಗ ಪಕ್ಕದಿಂದ ನೋಡುವುದು. ಅದರ ಬಗ್ಗೆ ಯೋಚಿಸಿ. ನೀವು ಯಾವಾಗಲೂ ಲಭ್ಯವಿರುವಾಗ, ಯಾವಾಗಲೂ ಅವರಿಗೆ ಮೊದಲ ಸ್ಥಾನ ನೀಡಿದಾಗ ಅವರು ಹಾಯಾಗಿರುತ್ತಿದ್ದರು. ನೀವು ಯಾವಾಗಲೂ ಇರುತ್ತೀರಿ ಎಂದು ಅವರಿಗೆ ತಿಳಿದಿದ್ದರಿಂದ ಅವರು ಹೆಚ್ಚು ಪ್ರಯತ್ನ ಮಾಡಬೇಕಾಗಿಲ್ಲ. ಆದರೆ ಈಗ ನೀವು ಒಂದು ಹೆಜ್ಜೆ ಹಿಂದೆ ತೆಗೆದುಕೊಂಡು ನಿಮ್ಮ ಮೇಲೆ ಕೇಂದ್ರೀಕರಿಸಲು ಪ್ರಾರಂಭಿಸಿದ್ದೀರಿ. ಡೈನಾಮಿಕ್ ಬದಲಾಗಿದೆ. ನೀವು ಇನ್ನು ಮುಂದೆ ಅವರಿಗಾಗಿ ಕಾಯುತ್ತಿದ್ದ ಅದೇ ವ್ಯಕ್ತಿ ಅಲ್ಲ. ಗಮನ, ನೀವು ತಮ್ಮದೇ ಆದ ಜೀವನವನ್ನು ನಡೆಸುತ್ತಿರುವ ವ್ಯಕ್ತಿಯಾಗಿ ಬೆಳೆದಿದ್ದೀರಿ, ತಮ್ಮದೇ ಆದ ಗುರಿಗಳನ್ನು ಹೊಂದಿಸಿ ಮತ್ತು ತಮ್ಮದೇ ಆದ ನಿಯಮಗಳ ಮೇಲೆ ವಿಷಯಗಳನ್ನು ಮಾಡುತ್ತೀರಿ. ಮತ್ತು ಆ ಶಿಫ್ಟ್, ಇದು ಅವರು ಮರಳಿ ಬರಲು ಬಯಸುವಂತೆ ಮಾಡುತ್ತದೆ, ಏಕೆಂದರೆ ನೀವು ಬೆಳವಣಿಗೆಯ ಪ್ರಯಾಣದಲ್ಲಿದ್ದೀರಿ ಎಂದು ಅವರು ಅರಿತುಕೊಳ್ಳುತ್ತಾರೆ ಮತ್ತು ಅವರು ತಪ್ಪಿಸಿಕೊಳ್ಳಲು ಬಯಸುವುದಿಲ್ಲ. ಹೆಚ್ಚಿನ ಜನರಿಗೆ ಅರ್ಥವಾಗದ ವಿಷಯ ಇಲ್ಲಿದೆ. ನಿಮ್ಮ ವೃತ್ತಿ, ಆರೋಗ್ಯ, ಸಂಬಂಧಗಳು ಅಥವಾ ವೈಯಕ್ತಿಕ ಬೆಳವಣಿಗೆಯ ಮೂಲಕ ನಿಮ್ಮ ಉತ್ತಮ ಆವೃತ್ತಿಯಾಗಲು ನೀವು ಸಕ್ರಿಯವಾಗಿ ಕೆಲಸ ಮಾಡುತ್ತಿರುವಾಗ ವೈಯಕ್ತಿಕ ಬೆಳವಣಿಗೆಯು ನಂಬಲಾಗದಷ್ಟು ಆಕರ್ಷಕವಾಗಿರುತ್ತದೆ. ಇದು ನಿಮ್ಮ ಸುತ್ತ ಒಂದು ನಿರ್ದಿಷ್ಟ ಶಕ್ತಿಯನ್ನು, ನಿಮ್ಮ ವಿಕಿರಣ, ಪ್ರಗತಿ, ಆತ್ಮವಿಶ್ವಾಸ ಮತ್ತು ಮಹತ್ವಾಕಾಂಕ್ಷೆಯನ್ನು ಸೃಷ್ಟಿಸುತ್ತದೆ. ಮತ್ತು ಆ ಶಕ್ತಿಯು ಜನರನ್ನು ಆಕರ್ಷಿಸುತ್ತದೆ. ಒಮ್ಮೆ ನಿಮ್ಮನ್ನು ಲಘುವಾಗಿ ಪರಿಗಣಿಸಿದ ವ್ಯಕ್ತಿಯು ಈಗ ನಿಮ್ಮ ಈ ಹೊಸ ಭಾಗವನ್ನು ನೋಡುತ್ತಾನೆ ಮತ್ತು ನಿಮ್ಮ ಜೀವನವು ಅವರೊಂದಿಗೆ ಅಥವಾ ಇಲ್ಲದೆಯೇ ಮುಂದುವರಿಯುತ್ತಿದೆ ಎಂದು ಅರಿತುಕೊಳ್ಳುತ್ತಾನೆ. ಅವರು ನಿಮ್ಮ ಪ್ರಯಾಣದ ಭಾಗವಾಗಲು ತುರ್ತು ಪ್ರಜ್ಞೆಯನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ, ಏಕೆಂದರೆ ನೀವು ದೊಡ್ಡದಾದ ಮತ್ತು ಉತ್ತಮವಾದ ಮಾರ್ಗವನ್ನು ಅವರು ಗುರುತಿಸುತ್ತಾರೆ. ಆದರೆ ಇಲ್ಲಿ ಅದು ಹೆಚ್ಚು ಶಕ್ತಿಯುತವಾಗಿದೆ. ಏನೂ ಬದಲಾಗಿಲ್ಲ ಎಂಬಂತೆ ಅವರು ನಿಮ್ಮ ಜೀವನದಲ್ಲಿ ಹಿಂತಿರುಗಲು ಸಾಧ್ಯವಿಲ್ಲ ಎಂದು ಅವರಿಗೆ ತಿಳಿದಿದೆ. ಪ್ರಯತ್ನ ಮಾಡದೆ ಅವರು ನಿಮ್ಮ ಪ್ರಪಂಚಕ್ಕೆ ಮರಳಿ ಬರುತ್ತಾರೆ ಎಂದು ನಿರೀಕ್ಷಿಸಲಾಗುವುದಿಲ್ಲ. ಏಕೆಂದರೆ ನೀವು ಬೆಳೆದಿದ್ದೀರಿ. ನೀವು ನಿಮಗಾಗಿ ಹೊಸ ಮಾನದಂಡಗಳನ್ನು ಹೊಂದಿಸಿರುವಿರಿ ಮತ್ತು ಅವರು ನಿಮ್ಮ ಈ ಹೊಸ ಆವೃತ್ತಿಯ ಭಾಗವಾಗಲು ಬಯಸಿದರೆ ಅವರು ಹೆಜ್ಜೆ ಹಾಕಬೇಕು ಎಂದು ಅವರಿಗೆ ತಿಳಿದಿದೆ. ಅವರು ನಿಮ್ಮೊಂದಿಗೆ ಬೆಳೆಯಲು ಸಿದ್ಧರಿದ್ದಾರೆ ಎಂದು ಅವರು ತೋರಿಸಬೇಕಾಗುತ್ತದೆ, ಏಕೆಂದರೆ ನೀವು ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದ ಹಳೆಯ ಡೈನಾಮಿಕ್ಸ್ನಲ್ಲಿ ನೀವು ಇನ್ನು ಮುಂದೆ ಆಸಕ್ತಿ ಹೊಂದಿಲ್ಲ. ನೀವು ಅಭಿವೃದ್ಧಿ ಹೊಂದುತ್ತಿರುವುದನ್ನು ಯಾರಾದರೂ ನೋಡಿದಾಗ ಇದು ಅವರ ಸ್ವಂತ ಜೀವನವನ್ನು ಪ್ರತಿಬಿಂಬಿಸುತ್ತದೆ. ಅವರು ಆಶ್ಚರ್ಯಪಡಲು ಪ್ರಾರಂಭಿಸುತ್ತಾರೆ, ನಾನು ಏನು ಮಾಡುತ್ತಿದ್ದೇನೆ? ನಾನು ಅವರ ಈ ಭಾಗವನ್ನು ಹೇಗೆ ಕಳೆದುಕೊಂಡೆ? ನಾನೇಕೆ ಹಾಗೆ ಬೆಳೆಯುತ್ತಿಲ್ಲ? ಇದು ಎಚ್ಚರಿಕೆಯ ಕರೆ. ನೀವು ಚಲಿಸುತ್ತಿರುವುದನ್ನು ಅವರು ನೋಡುತ್ತಾರೆ ಮತ್ತು ಅವರು ಹಿಂದೆ ಬಿದ್ದಂತೆ ಅವರು ಭಾವಿಸುತ್ತಾರೆ. ಮತ್ತು ಆ ಭಾವನೆಯು ನಿಮ್ಮ ಪ್ರಯಾಣದ ಭಾಗವಾಗಲು ಅವರಲ್ಲಿ ಬಯಕೆಯನ್ನು ಉಂಟುಮಾಡುತ್ತದೆ. ಅವರು ನಿಮ್ಮ ಜೀವನದಲ್ಲಿ ಸಂಭವಿಸುವ ರೋಮಾಂಚಕಾರಿ ಸಂಗತಿಗಳನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಮತ್ತು ಅವರು ಮಾಡುವ ಮೊದಲು ಬೇರೆಯವರು ಬಂದು ನಿಮ್ಮ ಹೊಸ ವಿಕಸನಗೊಂಡ ಆವೃತ್ತಿಯನ್ನು ಪ್ರಶಂಸಿಸಲು ಅವರು ಖಂಡಿತವಾಗಿಯೂ ಬಯಸುವುದಿಲ್ಲ. ಇದು ಯಾರನ್ನಾದರೂ ಬಿಟ್ಟುಬಿಟ್ಟಿದೆ ಎಂದು ಭಾವಿಸುವ ಬಗ್ಗೆ ಅಲ್ಲ, ಇದು ನಿಮ್ಮ ಜೀವನವನ್ನು ಅಧಿಕೃತವಾಗಿ ಮತ್ತು ಸಂಪೂರ್ಣವಾಗಿ ಬದುಕುವ ಬಗ್ಗೆ. ಯಾರಾದರೂ ನಿಮ್ಮನ್ನು ಹಿಡಿಯಲು ನೀವು ಕಾಯುತ್ತಿಲ್ಲ, ನೀವು ಅವರೊಂದಿಗೆ ಅಥವಾ ಇಲ್ಲದೆ ಮುಂದೆ ಸಾಗುತ್ತಿರುವಿರಿ. ಮತ್ತು ಅದು ನಿಖರವಾಗಿ ಅವರು ಹಿಂತಿರುಗಲು ಬಯಸುವಂತೆ ಮಾಡುತ್ತದೆ. ಅವರು ನಿಮ್ಮ ಜೀವನದ ಈ ಹೊಸ ಅಧ್ಯಾಯವನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ.
ಅವರು ಅಲ್ಲಿರಲು ಬಯಸುತ್ತಾರೆ, ನೀವು ಬೆಳೆಯುತ್ತಿರುವಂತೆ ನಿಮ್ಮ ಪಕ್ಕದಲ್ಲಿ ನಿಲ್ಲುತ್ತಾರೆ. ಆದರೆ ಕ್ಯಾಚ್ ಇಲ್ಲಿದೆ. ಅವರು ತಮ್ಮ ಸ್ಥಾನವನ್ನು ಗಳಿಸಬೇಕು ಎಂದು ಅವರಿಗೆ ತಿಳಿದಿದೆ. ಅವರು ನಿಮ್ಮ ಈ ಹೊಸ ಸಶಕ್ತ ಆವೃತ್ತಿಯನ್ನು ಬೆಂಬಲಿಸಲು ಸಮರ್ಥರಾಗಿದ್ದಾರೆ ಅಥವಾ ಹಿಂದುಳಿದಿರುವ ಅಪಾಯವನ್ನು ಅವರು ಸಾಬೀತುಪಡಿಸಬೇಕು. ಇಲ್ಲಿ ಇನ್ನೊಂದು ಸತ್ಯವಿದೆ. ನೀವು ಬದುಕಲು ಪ್ರಾರಂಭಿಸಿದಾಗ ನೀವೇ ಮತ್ತು ನಿಮ್ಮ ಸ್ವಂತ ಪ್ರಯಾಣದ ಮೇಲೆ ಕೇಂದ್ರೀಕರಿಸಿದರೆ ಅದರ ಭಾಗವಾಗಿರಲು ಉದ್ದೇಶಿಸದ ಜನರು ಸ್ವಾಭಾವಿಕವಾಗಿ ದೂರ ಹೋಗುತ್ತಾರೆ. ಮತ್ತು ಅದು ಒಳ್ಳೆಯದು. ನಿಮ್ಮ ಬೆಳವಣಿಗೆಯನ್ನು ಬೆಂಬಲಿಸಲು ಸಾಧ್ಯವಾಗದ, ನಿಮ್ಮೊಂದಿಗೆ ವಿಕಸನಗೊಳ್ಳಲು ಸಿದ್ಧರಿಲ್ಲದ ಜನರನ್ನು ಸಾಗಿಸಲು ನೀವು ಬಯಸುವುದಿಲ್ಲ. ಆದರೆ ಸರಿಯಾದ ಜನರು ನಿಮ್ಮ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸುವವರು ಮತ್ತು ನಿಮ್ಮ ಮೌಲ್ಯವನ್ನು ನೋಡುತ್ತಾರೆ. ಅವರು ಸಂದರ್ಭಕ್ಕೆ ಏರುತ್ತಾರೆ. ಅವರು ನಿಮ್ಮ ಹೊಸ ಪ್ರಯಾಣದ ಭಾಗವಾಗಲು ಬಯಸುತ್ತಾರೆ. ಅವರು ನಿಮ್ಮನ್ನು ತಡೆಹಿಡಿಯಲು ಬಯಸುವುದರಿಂದ ಅಲ್ಲ, ಆದರೆ ನಿಮ್ಮ ಭವಿಷ್ಯವು ಎಷ್ಟು ಅದ್ಭುತವಾಗಿದೆ ಎಂಬುದನ್ನು ಅವರು ನೋಡುತ್ತಾರೆ ಮತ್ತು ಪ್ರತಿ ಹಂತದಲ್ಲೂ ನಿಮ್ಮನ್ನು ಬೆಂಬಲಿಸಲು ಬಯಸುತ್ತಾರೆ. ನಿಮ್ಮ ಸ್ವಂತ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಿ, ನೀವು ಯಾರಿಗಾದರೂ ಏನನ್ನಾದರೂ ಸಾಬೀತುಪಡಿಸಲು ಪ್ರಯತ್ನಿಸುತ್ತಿರುವ ಕಾರಣದಿಂದಲ್ಲ, ಆದರೆ ನಿಮ್ಮನ್ನು ಪ್ರಚೋದಿಸುವ ಮತ್ತು ಪೂರೈಸುವ ಜೀವನವನ್ನು ನಡೆಸಲು ನೀವು ಅರ್ಹರಾಗಿದ್ದೀರಿ. ಅದು ಹೊಸ ಹವ್ಯಾಸವನ್ನು ಪ್ರಾರಂಭಿಸುತ್ತಿರಲಿ, ಪ್ಯಾಷನ್ ಪ್ರಾಜೆಕ್ಟ್ ಅನ್ನು ಅನುಸರಿಸುತ್ತಿರಲಿ ಅಥವಾ ನಿಮ್ಮ ಅತ್ಯುತ್ತಮ ಆವೃತ್ತಿಯಾಗುತ್ತಿರಲಿ, ನಿಮ್ಮ ಬಗ್ಗೆ ನಿಮ್ಮ ಪ್ರಯಾಣವನ್ನು ಮಾಡಿ. ಸರಿಯಾದ ವ್ಯಕ್ತಿಗಳು ಸ್ವಾಭಾವಿಕವಾಗಿ ನಿಮ್ಮ ಶಕ್ತಿಯತ್ತ ಆಕರ್ಷಿತರಾಗುತ್ತಾರೆ ಮತ್ತು ನಿಮ್ಮನ್ನು ಲಘುವಾಗಿ ಪರಿಗಣಿಸಿದವರು ಅವರು ಕಳೆದುಕೊಳ್ಳುತ್ತಿರುವುದನ್ನು ಅರಿತುಕೊಳ್ಳುತ್ತಾರೆ. ನೀವು ನಿಮ್ಮ ಸ್ವಂತ ಪ್ರಯಾಣದ ಮೇಲೆ ಕೇಂದ್ರೀಕರಿಸಲು ಪ್ರಾರಂಭಿಸಿದಾಗ ನೀವು ನಿಮ್ಮ ಜೀವನವನ್ನು ಸುಧಾರಿಸುವುದು ಮಾತ್ರವಲ್ಲ, ನಿಮ್ಮ ಸಮಯ ಮತ್ತು ಶಕ್ತಿಯು ಮೌಲ್ಯಯುತವಾಗಿದೆ ಎಂದು ನೀವು ಜನರಿಗೆ ತೋರಿಸುತ್ತೀರಿ. ನೀವು ಯಾರಿಗಾಗಿಯೂ ಕಾಯಲು ಹೋಗುವುದಿಲ್ಲ ಮತ್ತು ಅವರು ನಿಮ್ಮ ಜೀವನದ ಭಾಗವಾಗಲು ಬಯಸಿದರೆ ಅವರು ಹೆಜ್ಜೆ ಹಾಕಬೇಕು ಎಂದು ನೀವು ಪ್ರದರ್ಶಿಸುತ್ತಿದ್ದೀರಿ. ಈ ರೀತಿಯ ಸ್ವಯಂ ಭರವಸೆ ಮತ್ತು ಬೆಳವಣಿಗೆಯು ನಂಬಲಾಗದಷ್ಟು ಆಕರ್ಷಕವಾಗಿದೆ ಮತ್ತು ಜನರು ನಿಮ್ಮ ಸುತ್ತಲೂ ಇರಲು ಮಾತ್ರವಲ್ಲ, ನೀವು ರಚಿಸುತ್ತಿರುವ ನಿಮ್ಮ ಜೀವನದ ಉತ್ತೇಜಕ ವಿಕಸನಗೊಳ್ಳುತ್ತಿರುವ ಆವೃತ್ತಿಯ ಭಾಗವಾಗಲು ಹಿಂತಿರುಗಲು ಬಯಸುತ್ತಾರೆ. ಕಾರಣ 7 ನಿಮ್ಮನ್ನು ಬೇರೆಯವರಿಂದ ಕಳೆದುಕೊಳ್ಳುವ ಭಯ. ಭಯವು ಮಾನವ ಮನೋವಿಜ್ಞಾನದಲ್ಲಿ ಅತ್ಯಂತ ಶಕ್ತಿಯುತ ಪ್ರೇರಕಗಳಲ್ಲಿ ಒಂದಾಗಿದೆ ಮತ್ತು ಅವರು ನಿಮ್ಮನ್ನು ಬೇರೆಯವರಿಗೆ ಕಳೆದುಕೊಳ್ಳಬಹುದು ಎಂದು ಯಾರಾದರೂ ಅರಿತುಕೊಂಡಾಗ ಆ ಭಯವು ಅವರನ್ನು ತೀವ್ರವಾಗಿ ಹೊಡೆಯುತ್ತದೆ. ನಿಮ್ಮ ಅನುಪಸ್ಥಿತಿಯು ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗೆ ಬರಲು ಜಾಗವನ್ನು ಸೃಷ್ಟಿಸುತ್ತದೆ ಎಂದು ಅವರು ನೋಡುತ್ತಾರೆ ಮತ್ತು ನೀವು ಬೇರೊಬ್ಬರೊಂದಿಗೆ ಇರುತ್ತೀರಿ ಎಂಬ ಆಲೋಚನೆ ನಿಮ್ಮ ಮೌಲ್ಯವನ್ನು ಅವರು ಮಾಡದ ರೀತಿಯಲ್ಲಿ ಗುರುತಿಸುವ ಯಾರಾದರೂ ಅವರನ್ನು ಕಾರ್ಯನಿರ್ವಹಿಸಲು ಪ್ರೇರೇಪಿಸುತ್ತದೆ. ಈ ಭಯವು ಅವರು ನಿರ್ಲಕ್ಷಿಸಲಾಗದ ತುರ್ತು ಮತ್ತು ಹತಾಶೆಯ ಭಾವವನ್ನು ಸೃಷ್ಟಿಸುತ್ತದೆ. ಅದರ ಬಗ್ಗೆ ಯೋಚಿಸಿ. ಅವರಿಲ್ಲದೆ ನೀವು ಅಭಿವೃದ್ಧಿ ಹೊಂದುತ್ತಿರುವುದನ್ನು ಯಾರಾದರೂ ನೋಡಿದಾಗ ಅವರ ಆರಂಭಿಕ ಪ್ರತಿಕ್ರಿಯೆಯು ಅದನ್ನು ನುಣುಚಿಕೊಳ್ಳಬಹುದು. ಅವರು ಹಿಂತಿರುಗುತ್ತಾರೆ ಎಂದು ಅವರು ಭಾವಿಸಬಹುದು ಅಥವಾ ಅವರು ಕೇವಲ ಒಂದು ಹಂತದ ಮೂಲಕ ಹೋಗುತ್ತಿದ್ದಾರೆ. ಆದರೆ ಸಮಯ ಕಳೆದಂತೆ ಹೆಚ್ಚು ಗಂಭೀರವಾದ ಏನಾದರೂ ನಡೆಯುತ್ತಿದೆ ಎಂದು ಅವರು ಅರಿತುಕೊಳ್ಳುತ್ತಾರೆ. ನೀವು ಕೇವಲ ದೂರ ಎಳೆಯುತ್ತಿಲ್ಲ, ನೀವು ವಿಕಸನಗೊಳ್ಳುತ್ತಿದ್ದೀರಿ, ಬೆಳೆಯುತ್ತಿದ್ದೀರಿ ಮತ್ತು ನಿಮ್ಮ ಬಗ್ಗೆ ಬಲವಾದ, ಹೆಚ್ಚು ಆತ್ಮವಿಶ್ವಾಸದ ಆವೃತ್ತಿಯಾಗುತ್ತಿದ್ದೀರಿ. ಮತ್ತು ಅದು ಅವರ ಮೇಲೆ ಬೆಳಗಲು ಪ್ರಾರಂಭಿಸುತ್ತದೆ. ಅವರು ತಪ್ಪಿಸಿಕೊಂಡದ್ದನ್ನು ಬೇರೆಯವರು ಗಮನಿಸುತ್ತಾರೆ. ನೀವು ಆಗಿರುವ ನಂಬಲಾಗದ ವ್ಯಕ್ತಿಯನ್ನು ಬೇರೊಬ್ಬರು ನೋಡಲಿದ್ದಾರೆ ಮತ್ತು ಅವರಿಗೆ ಇನ್ನೊಂದು ಅವಕಾಶ ಸಿಗದಿರಬಹುದು. ಜನರು ಒಪ್ಪಿಕೊಳ್ಳಲು ಇಷ್ಟಪಡದ ವಿಷಯ ಇಲ್ಲಿದೆ, ಆದರೆ ಬದಲಿಸುವ ಕಲ್ಪನೆಯು ಭಯಾನಕವಾಗಿದೆ, ವಿಶೇಷವಾಗಿ ಅವರು ನಿಮ್ಮನ್ನು ನೋಡಿದಾಗ. ಸಂತೋಷ, ಹೆಚ್ಚು ಆತ್ಮವಿಶ್ವಾಸ ಮತ್ತು ಹೆಚ್ಚು ಸ್ವತಂತ್ರವಾಗುವುದು. ಅವರು ಯೋಚಿಸಲು ಪ್ರಾರಂಭಿಸುತ್ತಾರೆ, ಬೇರೆಯವರು ಬಂದು ನಾನು ಲಘುವಾಗಿ ತೆಗೆದುಕೊಂಡ ಎಲ್ಲವನ್ನೂ ನೋಡಿದರೆ ಏನು? ಅವರು ನನಗಿಂತ ಉತ್ತಮವಾಗಿ ಅವರನ್ನು ನಡೆಸಿಕೊಂಡರೆ ಏನು? ಆಗ ಭಯವು ನಿಜವಾಗಿಯೂ ಹುಟ್ಟುತ್ತದೆ. ಅವರು ನೀವು ಹೊಸ ವ್ಯಕ್ತಿಯೊಂದಿಗೆ ಇರುವ ಸನ್ನಿವೇಶಗಳನ್ನು ಊಹಿಸಲು ಪ್ರಾರಂಭಿಸುತ್ತಾರೆ. ಮೊದಲಿನಿಂದಲೂ ನಿಮ್ಮ ಮೌಲ್ಯವನ್ನು ಮೆಚ್ಚುವ ಯಾರಾದರೂ ಮತ್ತು ಆ ಆಲೋಚನೆ ಮಾತ್ರ ಅವರನ್ನು ಭಯಭೀತಗೊಳಿಸಬಹುದು. ನಿಮ್ಮನ್ನು ಕಳೆದುಕೊಳ್ಳುವ ಈ ಭಯವು ಪ್ರಾರಂಭವಾದಾಗ ಅದು ಆಗಾಗ್ಗೆ ವಿಷಾದದ ಅಲೆಯನ್ನು ಹುಟ್ಟುಹಾಕುತ್ತದೆ. ಅವರು ನಿಮಗೆ ಉತ್ತಮ ಚಿಕಿತ್ಸೆ ನೀಡದಿರುವ ಬಗ್ಗೆ ವಿಷಾದಿಸುತ್ತಾರೆ.
ಅವಕಾಶ ಸಿಕ್ಕಾಗ ನಿಮ್ಮ ಉಪಸ್ಥಿತಿಯನ್ನು ಮೌಲ್ಯಮಾಪನ ಮಾಡಲಿಲ್ಲ ಮತ್ತು ಈಗ ಅವರು ನಿಮ್ಮನ್ನು ಒಳ್ಳೆಯದಕ್ಕಾಗಿ ಕಳೆದುಕೊಂಡಿದ್ದಾರೆ ಎಂದು ಅವರು ಭಯಪಡುತ್ತಾರೆ. ಆ ಭಯ ಮಾತ್ರ ಮಾಯವಾಗುವುದಿಲ್ಲ, ಅದು ಕಾಲಹರಣ ಮಾಡುತ್ತದೆ. ಅವರು ನಿಮ್ಮ ಬಗ್ಗೆ ಹೆಚ್ಚು ತೀವ್ರವಾಗಿ ಯೋಚಿಸುವಂತೆ ಮಾಡುತ್ತದೆ. ಅವರು ತಮ್ಮನ್ನು ಈ ಕಾಲ್ಪನಿಕ ಇನ್ನೊಬ್ಬರಿಗೆ ಹೋಲಿಸಲು ಪ್ರಾರಂಭಿಸುತ್ತಾರೆ. ಅವರು ನಿಮ್ಮ ಜೀವನದಲ್ಲಿ ಹೆಜ್ಜೆ ಹಾಕಬಹುದು ಮತ್ತು ಅವರು ಮಾಡದ ಎಲ್ಲವನ್ನೂ ನಿಮಗೆ ನೀಡುತ್ತಾರೆ. ಮತ್ತು ನನ್ನನ್ನು ನಂಬಿರಿ, ಆ ಹೋಲಿಕೆ ಅವರನ್ನು ತಿನ್ನುತ್ತದೆ. ಆದರೆ ಈ ಭಯವು ಕೇವಲ ಅಸೂಯೆಗಿಂತ ಹೆಚ್ಚಿನದಾಗಿದೆ. ನೀವು ಯಾವಾಗಲೂ ಇರುತ್ತೀರಿ ಎಂದು ತಿಳಿದುಕೊಳ್ಳುವ ಭದ್ರತೆಯನ್ನು ಅವರು ಹೊಂದಿರುವುದಿಲ್ಲ ಎಂದು ಅರಿತುಕೊಳ್ಳುವುದು. ಅವರು ಇನ್ನು ಮುಂದೆ ನಿಮ್ಮ ಉಪಸ್ಥಿತಿಯನ್ನು ಲಘುವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಬೇರೊಬ್ಬರು ಹೆಜ್ಜೆ ಹಾಕುವ ಮತ್ತು ಅವರ ಸ್ಥಾನವನ್ನು ತೆಗೆದುಕೊಳ್ಳುವ ನಿಜವಾದ ಸಾಧ್ಯತೆಯಿದೆ ಎಂದು ಅವರಿಗೆ ತಿಳಿದಿದೆ, ಮತ್ತು ಅದು ಅವರಿಗೆ ಕ್ರಮ ತೆಗೆದುಕೊಳ್ಳಲು ಪ್ರಬಲ ಪ್ರೇರಕವಾಗಿದೆ. ಅವರು ನಿಮ್ಮ ಜೀವನದಲ್ಲಿ ಇರುವ ಅವಕಾಶವನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ, ಆದರೆ ಕ್ರಿಯಾತ್ಮಕತೆಯು ಬದಲಾಗಿದೆ ಎಂದು ಅವರು ಅರಿತುಕೊಳ್ಳುತ್ತಾರೆ. ನೀವು ಇನ್ನು ಮುಂದೆ ಅವರಿಗಾಗಿ ಕಾಯುತ್ತಿಲ್ಲ, ನೀವು ಮುಂದೆ ಸಾಗುತ್ತಿರುವಿರಿ. ಮತ್ತು ಅವರು ನಿಮ್ಮ ಭವಿಷ್ಯದ ಭಾಗವಾಗಲು ಬಯಸಿದರೆ ತಡವಾಗುವ ಮೊದಲು ಅವರು ಹೆಜ್ಜೆ ಹಾಕಬೇಕು. ಕುತೂಹಲಕಾರಿ ಸಂಗತಿ ಇಲ್ಲಿದೆ. ಈ ಭಯವು ಅವರನ್ನು ಮರಳಿ ಬರಲು ಪ್ರೇರೇಪಿಸುವುದಿಲ್ಲ, ಇದು ಅವರ ಸ್ವಂತ ನಡವಳಿಕೆಯನ್ನು ಮರುಪರಿಶೀಲಿಸುವಂತೆ ಒತ್ತಾಯಿಸುತ್ತದೆ. ಅವರು ತಮ್ಮನ್ನು ತಾವು ಕೇಳಿಕೊಳ್ಳಲು ಪ್ರಾರಂಭಿಸುತ್ತಾರೆ, ನಾನು ಅವರನ್ನು ಏಕೆ ಹೆಚ್ಚು ಪ್ರಶಂಸಿಸಲಿಲ್ಲ? ನಾನು ಅವರನ್ನು ಲಘುವಾಗಿ ಏಕೆ ತೆಗೆದುಕೊಂಡೆ? ನಾನು ಅವರನ್ನು ಮತ್ತೆ ಕಳೆದುಕೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನಾನು ವಿಭಿನ್ನವಾಗಿ ಏನು ಮಾಡಬಹುದು? ಈ ಪ್ರತಿಬಿಂಬವು ಆಗಾಗ್ಗೆ ನಿಜವಾದ ಬದಲಾವಣೆಗೆ ಕಾರಣವಾಗುತ್ತದೆ, ಏಕೆಂದರೆ ಅವರು ಮೊದಲ ಬಾರಿಗೆ ತಪ್ಪಾಗಿದ್ದನ್ನು ಸರಿಪಡಿಸದಿದ್ದರೆ ಅವರಿಗೆ ಇನ್ನೊಂದು ಅವಕಾಶ ಸಿಗುವುದಿಲ್ಲ ಎಂದು ಅವರಿಗೆ ತಿಳಿದಿದೆ. ಮತ್ತು ಅಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವ ಭಯವು ನಿಜವಾದ ಬೆಳವಣಿಗೆಗೆ ವೇಗವರ್ಧಕವಾಗುತ್ತದೆ. ಆದರೆ ನೆನಪಿಡಿ, ಇದು ಕುಶಲತೆಯ ಬಗ್ಗೆ ಅಲ್ಲ, ಯಾರನ್ನಾದರೂ ಅಸೂಯೆಪಡಿಸಲು ಅಥವಾ ನಿಮ್ಮನ್ನು ಕಳೆದುಕೊಳ್ಳುವ ಭಯವನ್ನುಂಟುಮಾಡಲು ನೀವು ದೂರ ಹೋಗುತ್ತಿಲ್ಲ. ನಿಮ್ಮ ಬೆಳವಣಿಗೆ ಮತ್ತು ನಿಮ್ಮ ಸಂತೋಷದ ಮೇಲೆ ನೀವು ಗಮನಹರಿಸುತ್ತಿರುವುದರಿಂದ ನೀವು ದೂರ ಹೋಗುತ್ತಿದ್ದೀರಿ. ಅವರು ಈಗ ನಿಮ್ಮನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದಾರೆ ಎಂಬ ಅಂಶವು ನಿಮ್ಮ ಮೌಲ್ಯವನ್ನು ಅವರು ಅರಿತುಕೊಳ್ಳುವುದರ ನೈಸರ್ಗಿಕ ಪರಿಣಾಮವಾಗಿದೆ. ಅವರು ನಿಮ್ಮನ್ನು ಲಘುವಾಗಿ ತೆಗೆದುಕೊಂಡರು ಮತ್ತು ಈಗ ಅವರು ಕಳೆದುಕೊಳ್ಳುವುದನ್ನು ಅವರು ನೋಡುತ್ತಿದ್ದಾರೆ. ಪ್ರವರ್ಧಮಾನಕ್ಕೆ ಬರುತ್ತಿರಿ. ಬೇರೊಬ್ಬರ ಪ್ರತಿಕ್ರಿಯೆಯ ಭಯವು ನಿಮ್ಮ ಮಾರ್ಗವನ್ನು ನಿರ್ದೇಶಿಸಲು ಬಿಡಬೇಡಿ. ಬೆಳೆಯುವುದನ್ನು ಮುಂದುವರಿಸುವತ್ತ ಗಮನ ಹರಿಸಿ. ನಿಮ್ಮ ಜೀವನವನ್ನು ನಿರ್ಮಿಸಿ ಮತ್ತು ಮೊದಲಿನಿಂದಲೂ ನಿಮ್ಮನ್ನು ಮೆಚ್ಚುವ ಜನರೊಂದಿಗೆ ನಿಮ್ಮನ್ನು ಸುತ್ತುವರೆದಿರಿ. ಯಾರಾದರೂ ಇದ್ದರೆ ನಿಮ್ಮನ್ನು ಕಳೆದುಕೊಳ್ಳುವ ಭಯವಿದೆ, ಏಕೆಂದರೆ ಅವರು ಈಗ ಅವರು ಮೌಲ್ಯಯುತವಾಗಿರುವುದನ್ನು ನೋಡುತ್ತಾರೆ. ಆದರೆ ಅವರ ಸಲುವಾಗಿ ನೀವು ಮುಂದುವರಿಯುವುದನ್ನು ನಿಲ್ಲಿಸಬೇಕು ಎಂದು ಇದರ ಅರ್ಥವಲ್ಲ. ಬೇರೆಯವರಿಗೆ ನಿಮ್ಮನ್ನು ಕಳೆದುಕೊಳ್ಳುವ ಭಯವು ಪ್ರಬಲ ಪ್ರೇರಕವಾಗಿದೆ, ಆದರೆ ಅದು ಗುರಿಯಲ್ಲ. ನಿಮ್ಮ ಬೆಳವಣಿಗೆ ನಿಮ್ಮ ಬಗ್ಗೆಯೇ ಹೊರತು ಅವರಲ್ಲ. ಅವರು ಹೆಜ್ಜೆ ಹಾಕಲು ಬಯಸಿದರೆ ಅವರು ಅದನ್ನು ನಿಮ್ಮ ನಿಯಮಗಳ ಮೇಲೆ ಮಾಡಬೇಕಾಗುತ್ತದೆ, ಭಯದಿಂದ ಅಲ್ಲ, ಆದರೆ ನಿಮ್ಮ ಪ್ರಯಾಣದ ಭಾಗವಾಗಲು ನಿಜವಾದ ಬಯಕೆಯಿಂದ. ಮತ್ತು ಅವರು ಹಾಗೆ ಮಾಡದಿದ್ದರೆ ನೀವು ಈಗಾಗಲೇ ಮುಂದೆ ಸಾಗುತ್ತಿರುವಿರಿ ಮತ್ತು ಮೊದಲಿನಿಂದಲೂ ನಿಮ್ಮ ಮೌಲ್ಯವನ್ನು ನೋಡುವ ಯಾರಾದರೂ ನಿಮ್ಮೊಂದಿಗೆ ಆ ಹಾದಿಯಲ್ಲಿ ನಡೆಯಲು ಸಿದ್ಧರಾಗುತ್ತಾರೆ. ಇಲ್ಲಿ ಬಾಟಮ್ ಲೈನ್ ದೂರವು ಆಟಗಳನ್ನು ಆಡುವ ಬಗ್ಗೆ ಅಲ್ಲ, ಇದು ನಿಮ್ಮ ಶಕ್ತಿ, ನಿಮ್ಮ ಸ್ವಮೌಲ್ಯ ಮತ್ತು ನಿಮ್ಮ ಸಮಯವನ್ನು ಪುನಃ ಪಡೆದುಕೊಳ್ಳುವುದು. ನಾವು ನಿಯಂತ್ರಿಸಬಹುದಾದ ಏಕೈಕ ವಿಷಯವೆಂದರೆ ನಾವೇ ಎಂದು ಸ್ಟೋಯಿಸಿಸಂ ನಮಗೆ ಕಲಿಸುತ್ತದೆ. ಮತ್ತು ನಿಮ್ಮನ್ನು ಶ್ಲಾಘಿಸದ ವ್ಯಕ್ತಿಯಿಂದ ನೀವು ಹಿಂದೆ ಸರಿದಾಗ ನಿಮ್ಮ ಜೀವನದ ಮೇಲೆ ನೀವು ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತೀರಿ. ನಿಮ್ಮ ಮೌಲ್ಯವು ಬೇರೆಯವರ ಮನ್ನಣೆಯ ಮೇಲೆ ಅವಲಂಬಿತವಾಗಿಲ್ಲ ಎಂದು ನೀವು ಅವರಿಗೆ ಮತ್ತು ನೀವೇ ತೋರಿಸುತ್ತಿದ್ದೀರಿ. ಮತ್ತು ನನ್ನನ್ನು ನಂಬಿರಿ, ನೀವು ಬೆಳೆಯುತ್ತಿರುವುದನ್ನು, ಅಭಿವೃದ್ಧಿ ಹೊಂದುತ್ತಿರುವುದನ್ನು ಮತ್ತು ನಿಮ್ಮ ಅತ್ಯುತ್ತಮ ಆವೃತ್ತಿಯಾಗುವುದನ್ನು ಅವರು ನೋಡಿದಾಗ ಅವರು ದೂರವಿರಲು ಸಾಧ್ಯವಾಗುವುದಿಲ್ಲ. ಆದರೆ ಅವರು ಹಿಂತಿರುಗಲು ನಿಮಗೆ ಅಗತ್ಯವಿಲ್ಲದ ಪ್ರಮುಖ ಭಾಗ ಇಲ್ಲಿದೆ. ನಿಮ್ಮ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸುವ ಮೂಲಕ ನೀವು ಈಗಾಗಲೇ ಗೆದ್ದಿದ್ದೀರಿ, ಆದ್ದರಿಂದ ಅವರು ಹಿಂತಿರುಗಲಿ ಅಥವಾ ಇಲ್ಲದಿರಲಿ ನೀವು ಹಿಂದೆಂದಿಗಿಂತಲೂ ಬಲಶಾಲಿ, ಚುರುಕಾದ ಮತ್ತು ಹೆಚ್ಚು ಅಧಿಕಾರ ಹೊಂದಿದ್ದೀರಿ. ಈ ವಿಡಿಯೋ ನಿಮ್ಮೊಂದಿಗೆ ಮಾತನಾಡಿದರೆ
ಕೆಳಗೆ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರಯಾಣದ ಬಗ್ಗೆ ನನಗೆ ತಿಳಿಸಿ. ನೀವು ಇದೀಗ ಯಾರಿಗಾದರೂ ದೂರವನ್ನು ನೀಡುತ್ತೀರಾ? ನಿಮ್ಮ ಮೌಲ್ಯವನ್ನು ಅರಿತುಕೊಂಡ ನಂತರ ಯಾರಾದರೂ ಹಿಂತಿರುಗಿ ಬಂದಿದ್ದೀರಾ? ನಾನು ನಿಮ್ಮಿಂದ ಕೇಳಲು ಬಯಸುತ್ತೇನೆ. ಈ ಸಂದೇಶವನ್ನು ಕೇಳಲು ಅಗತ್ಯವಿರುವ ಯಾರಿಗಾದರೂ ಈ ವಿಡಿಯೋವನ್ನು ಇಷ್ಟಪಡಲು ಚಂದಾದಾರರಾಗಿ ಮತ್ತು ಹಂಚಿಕೊಳ್ಳಲು ಮರೆಯಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.